ಸೊ ತಮ್ಮೆಲ್ರಿಗೂ ಈ 9ನೆಯ ಸಂಚಿಕೆ ರುಕ್ಮಿಣಿ ರಮಣ ಈ 5ನೇ ಭಾಗದಲ್ಲಿ 9ನೇ ಸಂಚಿಕೆಗೆ ಸ್ವಾಗತಿಸ್ತೀವಿ. ಬನ್ನಿ, ಗುರು ಪರಂಪರೆಗೆ ಪ್ರಾರ್ಥನೆ ಹೇಳಿ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನನ್ನ ಪ್ರಣಾಮಗಳು. ತಮ್ಮೆಲ್ರಿಗೂ ಈ ರುಕ್ಮಿಣಿ ರಮಣ ಈ ಚರ್ಚೆಯ ಸರಣಿಯಲ್ಲಿ 9ನೆಯ ಸಂಚಿಕೆ ಈ ದಿನ ನಾವು ಶ್ರೀ ಕೃಷ್ಣ ರುಕ್ಮಿಣಿ ಸಂವಾದದ ಒಂದು ವಿಶೇಷ ಪ್ರಸಂಗ ಭಾಗವತದಲ್ಲಿ ವರ್ಣಿತವಾಗಿರುವಂಥದ್ದು. ಆ ಪ್ರಸಂಗದಲ್ಲಿ ರುಕ್ಮಿಣಿಯ ಒಂದು ಉದಾತ್ತ, ಆಕೆಯ ಭಗವದ್ ನಿಷ್ಠೆ, ಆಕೆಯ ಭಕ್ತಿ ಸಮರ್ಪಣೆ ಇವೆಲ್ಲವನ್ನ ಬಹಳ ಚೆನ್ನಾಗಿ ಕಾಣಬಹುದು. ಆ ಚರ್ಚೆಯನ್ನು ಇವತ್ತು ನಾವು ಚರ್ಚಿಸಲಿಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಚರ್ಚೆಗಳಲ್ಲಿ ನಾವು ನೋಡಿದ್ದೀವಿ ರುಕ್ಮಿಣಿಯ ಹರಣ ಕಲ್ಯಾಣ, ರುಕ್ಮಿಣಿಯ ಕಲ್ಯಾಣವಾದ ನಂತರ ಈ ಸಮಂತಕ ಮಣಿಯ ಪ್ರಸಂಗ. ಆ ಸಮಂತಕ ಮಣಿ ಪ್ರಸಂಗದಲ್ಲಿ ಜಾಂಬವತಿ ಮತ್ತು ಸತ್ಯಭಾಮೆಯರನ್ನ ಕೃಷ್ಣ ವಿವಾಹ ಮಾಡ್ಕೊಳ್ತಾನೆ. ಆನಂತರ ಆ 5 ಇನ್ನಿತರ ಮುಖ್ಯ ಮಹಿಷಿಯರು, ಒಟ್ಟಾರೆ 8 ಮಹಿಷಿಯರು. ಅದಾದ ನಂತರ ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಕೃಷ್ಣ ಆ ನರಕಾಸುರನ ವಧೆ, ಮುರಾರಿಯಾದ ನರಕಾಂತಕನಾದ ಆನಂತರ ಆ 16,100 ಕನ್ಯೆಯರನ್ನ ಆತ ವಿವಾಹದಲ್ಲಿ ಸ್ವೀಕರಿಸ್ತಾನೆ. ಒಟ್ಟಾರೆ 16,108 ಪತ್ನಿಯರೊಡನೆ ಈಗ ಆತ ದ್ವಾರಕೆಯಲ್ಲಿ ವಾಸಿಸುತ್ತಾ ಇದ್ದಾನೆ. ಈ ನರಕಾಸುರ ವಧೆ ಪ್ರಸಂಗದಲ್ಲಿ ನಾವು ನೋಡ್ತಾ ಇದ್ವಿ ಆ ಮುರಾರಿ ಕೃಷ್ಣನ ಮುರ ಎನ್ನುವ ಒಬ್ಬ ಅಸುರನನ್ನ ಕೊಂದ ನಂತರ ಆತ ಮುರಾರಿ ಅನ್ನೋ ಒಂದು ಹೆಸರು ಖ್ಯಾತಿಯಾಯಿತು. ಆ ಚರ್ಚೆಯಲ್ಲಿ ನೋಡಿದ್ವಿ ಹೇಗೆ ಅತ್ಯಂತ ಪ್ರಬಲನಾದಂತಹ ಆ 5 ಶಿರಸ್ಸುಗಳುಳ್ಳಂತಹ ಮಹಾದೈತ್ಯ ಹೇಗೆ ಆ ಪ್ರಾಗ್ ಜ್ಯೋತಿಷಪುರವನ್ನ ಕಾವಲು ಕಾಯ್ತಾ ಇದ್ದ. ಕೃಷ್ಣ ತನ್ನ ಅಸ್ತ್ರಗಳಿಂದ ಆ ಎಲ್ಲ ಕೋಟೆಯ ಆವರಣಗಳನ್ನು ಭೇದಿಸಿ ನಂತರ ತನ್ನ ಚಕ್ರದ ಮೂಲಕ ಈ ಅಸುರನನ್ನ ಕೊಲ್ತಾನೆ. ಅದಾದ ಮೇಲೆ ಒಳಗೆ ಪ್ರವೇಶ ಮಾಡಿದ ಮೇಲೆ ಆ ನರಕಾಸುರ ಒಂದು ದೊಡ್ಡ ಆನೆಯ ಮೇಲೆ ಕೂತ್ಕೊಂಡು ಆತ ಆಕ್ರಮಣ ಮಾಡಲಿಕ್ಕೆ ಬರ್ತಾನೆ. ಸುಮಾರು 30 ಅಕ್ಷೌಹಿಣಿ ಸೈನ್ಯಗಳನ್ನ ಕರೆತಂದಿರ್ತಾನೆ. ಯೋಚನೆ ಮಾಡಿ, ಎಂತಹ ಒಂದು ಭೀಕರವಾದಂತಹ ಒಂದು ಕಾಳಗ ಯುದ್ಧವಾಗಿರಬೇಕದು. ಸೊ ಹೀಗೆ ಸತ್ಯಭಾಮೆಯೊಡನೆ ಬಂದಂತಹ ಕೃಷ್ಣ, ಸತ್ಯಭಾಮೆ ಯಾವಾಗ ಕೃಷ್ಣ ದಯವಿಟ್ಟು ನೀನು ಈ ಅಸುರನನ್ನ ಶೀಘ್ರವೇ ಕೊಲ್ಲು ಅಂತ ಹೇಳಿದಾಗ ಆತ ತನ್ನ ಸುದರ್ಶನ ಚಕ್ರವನ್ನು ಉಪಯೋಗಿಸಿ ಆ ಅಸುರನನ್ನ ಕೊಂದ. ಈ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಈ ಅಸುರ ಈತ ವರಾಹ ಮತ್ತೆ ಭೂಮಿಯ ಮಗನಾದ ಭೌಮ, ಆದರೆ ಬಾಣಾಸುರನ ಸಂಘದ ಪ್ರಭಾವದಿಂದಾಗಿ, ಅಸುರನ ಸಂಘದ ಪ್ರಭಾವದಿಂದಾಗಿ ಆತ ಭೌಮಾಸುರನಾದ. ನರಕಾಸುರ ಅದು ಇನ್ನೊಂದು ಹೆಸರು ಆತನದ್ದು. ಸೊ ಹೀಗೆ ಈ ಒಂದು ಕೆಟ್ಟ ಸಂಘದ ಪ್ರಭಾವದಿಂದ ಹೇಗೆ ವ್ಯಕ್ತಿಗಳು ಪ್ರಭಾವಿತರಾಗ್ತಾರೆ ಅನ್ನೋ ಒಂದು ಅಂಶವನ್ನು ಕಂಡ್ವಿ. ಆದರೆ ಕೃಷ್ಣನ ಅಸ್ತ್ರದ ಪ್ರಯೋಗದಿಂದಾಗಿ ಈ ಅಸುರ ಮುಕ್ತಿಯನ್ನು ಪಡೆದ. ವೈದಿಕ ಸಂಸ್ಕೃತಿಯಲ್ಲಿ ಈ ಒಂದು ಶುಭ ಸಂದರ್ಭವನ್ನ ದೀಪಾವಳಿ ಅಂತ ಆಚರಿಸ್ತಾರೆ. ಆ ದೀಪಾವಳಿಯಂದು ನರಕ ಚತುರ್ದಶಿ ಅನ್ನೋ ಒಂದು ದಿನ ಇರ್ತದೆ. ಆ ದಿನದಂದೇ ಶ್ರೀಕೃಷ್ಣ ಈ ನರಕಾಸುರನನ್ನ ವಧೆ ಮಾಡಿದ ಅನ್ನೋದು ಪ್ರಸಿದ್ಧ ಮಾತು. ಸೊ ಹೀಗೆ ಈ ಲೀಲೆಗಳು ಮುಂದುವರಿತಾ ನಾವು ನೋಡಿದ್ವಿ ಹೇಗೆ ಆ ಇಂದ್ರನನ್ನ ಸ್ವರ್ಗದ ಇಂದ್ರನ ಸ್ವತ್ತುಗಳನ್ನ ನರಕಾಸುರ ಕದ್ದುಕೊಂಡು ಹೋಗಿದ್ದ.
ಅವುಗಳನ್ನು ಹಿಂತಿರುಗಿಸ್ಲಿಕ್ಕೆ ಅಂತ ಕೃಷ್ಣ ನರಕಾಸುರನ ಮೇಲೆ ಆಕ್ರಮಣ ಮಾಡಿದ್ದ. ಆ ನರಕಾಸುರನ ವಧೆಯಾದ ಮೇಲೆ ಭೂದೇವಿ ಬಂದು ಪ್ರಾರ್ಥಿಸ್ತಾಳೆ. ಆಕೆ ಮೊಮ್ಮಗನಾದಂತಹ ಅಂದರೆ ನರಕಾಸುರನ ಮಗನಾದಂತಹ ಭಗದತ್ತನಿಗೆ ಅಭಯವನ್ನು ಪ್ರದಾನ ಮಾಡುವಂಥ ಕೃಷ್ಣನಲ್ಲಿ ಬೇಡ್ಕೊಳ್ತಾಳೆ. ಕೃಷ್ಣ ಅನುಗ್ರಹಿಸಿ ಒಳ ಹೋದ ಮೇಲೆ ಅಲ್ಲಿ ಸುಮಾರು 16,100 ಆ ಸ್ತ್ರೀಯರನ್ನ ಕಾಣ್ತಾನೆ. ಅವರೆಲ್ಲರೂ ಕೂಡ ತಮ್ಮ ಹೃದಯವನ್ನ ಕೃಷ್ಣನಿಗೆ ಅರ್ಪಿಸಿ ಕೃಷ್ಣನೇ ತಮ್ಮ ಪತಿಯಾಗಬೇಕಂತ ಹೇಳಿ ಪ್ರಾರ್ಥಿಸ್ತಾರೆ. ಇವರೆಲ್ಲರೂ ಅಗ್ನಿದೇವನ ಮಕ್ಕಳು. ಜನ್ಮ ಜನ್ಮಾಂತರಗಳಿಂದ ಅವರು ಭಗವಂತನ ಭಕ್ತಿ ತುಂಬ ತಪಸ್ಸಿನಿಂದ ಆಚರಿಸಿದ್ದರಿಂದ ಅವರಿಗೆ ಭಗವಂತನ ಲೀಲೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಈ ಸ್ತ್ರೀ ಜನ್ಮ ಪಡೆದು ಅವರು ಭಗವಂತನಲ್ಲಿಯೇ ನಿಷ್ಠೆಯಿಂದ ಅವರು ಹುಟ್ಟಿನಿಂದ ಈ ರೀತಿಯಾಗಿ ನಿಷ್ಠೆಯಿಂದ ನಡೆದಿದ್ರು. ಆದರೆ ಈ ಅಸುರನ ಕಾರಣದಿಂದಾಗಿ ಅವರು ಬಂಧಿತರಾಗಿದ್ದರು. ಕೃಷ್ಣ ಅವರನ್ನ ಆ ಬಂಧನದಿಂದ ಬಿಡುಗಡೆ ಮಾಡಿ ಅವರನ್ನು ಸ್ವೀಕರಿಸ್ತಾನೆ. ಇಲ್ಲಿ ಒಂದು ಆತನ ಮಹಾ ಕರುಣೆಯನ್ನು ಕೂಡ ನಾವು ಕಾಣ್ತೀವಿ. ಇದಾದ ಮೇಲೆ ಕೃಷ್ಣ ಆ ನರಕಾಸುರನ ಆತನ ಸೆರೆಯಲ್ಲಿದ್ದಂತಹ ಆ ಸ್ವರ್ಗದ ವಸ್ತುಗಳನ್ನ ಇಂದ್ರನಿಗೆ ಹಿಂತಿರುಗಿಸಲಿಕ್ಕೆ ಸ್ವರ್ಗಕ್ಕೆ ಹೋದ. ಅಲ್ಲಿ ಇಂದ್ರನಿಗೆ ಹಿಂತಿರುಗಿಸಿದ ಮೇಲೆ ಆತ ನಂದನವನದಲ್ಲಿ ತನ್ನ ಪತ್ನಿಯಾದ ಸತ್ಯಭಾಮೆಯ ಜೊತೆ ವಿಹರಿಸ್ತಾನೆ. ಆಗ ಅಲ್ಲಿ ಮುಖ್ಯವಾದಂತಹ ಮಾತು, ನಿನ್ನೆ ಅದನ್ನು ಹೆಚ್ಚಾಗಿ ಚರ್ಚಿಸ್ಲಿಕ್ಕೆ ಆಗಲಿಲ್ಲ. ಸೊ ಆ ಸತ್ಯಭಾಮೆಯ ಬಯಕೆಯನ್ನ ಈಡೇರಿಸಲಿಕ್ಕೆ ಕೃಷ್ಣ ಆ ಸ್ವರ್ಗದ ಆ ಪಾರಿಜಾತ ವೃಕ್ಷವನ್ನ ಭೂಮಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತ. ಆ ಸಮಯದಲ್ಲಿ ಈ ದೇವತೆಗಳೆಲ್ಲ ಆಕ್ರಮಣ ಮಾಡಿದ್ರು. ಅಲ್ಲಿ ಒಂದು ಚರ್ಚೆ ಬರ್ತದೆ. ಶ್ರೀಕೃಷ್ಣ ತನ್ನ ಹೆಂಡತಿಯನ್ನ ಮಾತನ್ನು ಕೇಳುವಂತಹ ಮಡದಿಯ ಸೇವಕನಂತೆ ಕಾಣ್ತಾ ಇದ್ದಾನೆ, ಮಡದಿಯ ಗುಲಾಮನಾಯಿತ. ಭೌತಿಕ ಜಗತ್ತಿನಲ್ಲಿ ವ್ಯಕ್ತಿ ಪತ್ನಿಗೆ ಹೆಚ್ಚು ಆಕರ್ಷಿತನಾಗಿ ಆಕೆಯ ಮೋಹದಲ್ಲಿ ಸಿಲುಕಿದಾಗ ಆತ ಆಕೆಯ ಆದೇಶಗಳನ್ನ ಕಣ್ಮುಚ್ಚಿ ಪಾಲಿಸ್ತಾನೆ, ಒಂದು ರೀತಿ ಗುಲಾಮನಂತೆ. ಸೊ ಹೆಂಡತಿಯ ಗುಲಾಮನಂತೆ ವರ್ತಿಸ್ತಾ ಇದ್ದಾನೆ ಕೃಷ್ಣ ಅಂತ ಇಂದ್ರನ ಹೆಂಡತಿಯಾದ ಶಚಿದೇವಿ ಹೇಳಿದ್ಲು. ಆದರೆ ಈ ಪ್ರಸಂಗದಲ್ಲಿ ನಾವು ಕಂಡಾಗ ಶ್ರೀಕೃಷ್ಣ ತನ್ನ ಪ್ರಿಯ ಸತ್ಯಭಾಮೆಯನ್ನ ತನ್ನ ಸ್ವತಂತ್ರ ಇಚ್ಛೆಯ ಮೂಲಕ ಆಕೆಯನ್ನ ಸಂತುಷ್ಟಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆತ ಸರ್ವಶಕ್ತ, ಆಕೆಯ ಪ್ರೀತಿಯನ್ನು ಗೌರವಿಸ್ತಾ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆಯೇ ಹೊರತು ಆಕೆಯ ಮೋಹದಲ್ಲಿ ಆತ ಸಿಲುಕಿಕೊಂಡಿಲ್ಲ. ಬದಲಾಗಿ ನೀವು ನೋಡಬಹುದು, ಆ ಇಂದ್ರನ ಹೆಂಡತಿಯಾದ ಶಚೀದೇವಿ ಆಕೆಯ ಮಾತುಗಳಿಗೆ ಪ್ರಭಾವಿತನಾಗಿ ಇಂದ್ರ ಶ್ರೀ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದ. ಯಾವ ವ್ಯಕ್ತಿಯನ್ನ ಆತ ಕೆಲ ಮುಹೂರ್ತಗಳ ಮುಂಚೆ ಪೂಜಿಸಿ ಆರಾಧಿಸಿ ಪ್ರಾರ್ಥಿಸಿದ್ನೋ ಅದೇ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದಂತಹ ಇಂದ್ರ, ಭಾಗವತದಲ್ಲಿ ಪ್ರಶ್ನೆ ಕೇಳಲಾಗುತ್ತೆ, ಹೆಂಡತಿಯ ಗುಲಾಮ ಯಾರು, ಇಂದ್ರನೋ ಅಥವಾ ಶ್ರೀಕೃಷ್ಣನೋ? ಉತ್ತರವನ್ನ ಓದುಗರೆ ತಿಳ್ಕೊಳ್ಬೋದು ಅಂತ ಪ್ರಶ್ನೆಯನ್ನ ಹಾಗೆ ಬಿಡ್ತಾರೆ ಶುಕಮುನಿಗಳು. ಸೊ ಹೀಗೆ ಶ್ರೀಕೃಷ್ಣ ತನ್ನ ಪತ್ನಿಯಾದ ಸತ್ಯಭಾಮೆಗೆ ಸಂತುಷ್ಟಿಗೊಳಿಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟವನ್ನ ಇಲ್ಲಿ ತೋರದಂತೆ ಕಂಡ್ರೂ ಕೂಡ ಆತ ಸರ್ವಸ್ವತಂತ್ರ. ಭೌತಿಕ ಸಂಬಂಧಗಳಲ್ಲಿ ವ್ಯಕ್ತಿ ಆಸಕ್ತಿಗಳಲ್ಲಿ ಸಿಲುಕಿ ಗೊಂಬೆಯ ಅಂತೆ ಆಟ ಆಡ್ತಾನೆ, ಆಟದ ಗೊಂಬೆಯಾಗಿ ಬಿಡ್ತಾನೆ, ತನ್ನ ಬುದ್ಧಿ ವಿವೇಕವನ್ನ ಕಳೆದುಕೊಂಡು ಬಿಡ್ತಾನೆ. ಆದರೆ ಶ್ರೀಕೃಷ್ಣ ಆತ ಸಕಲ ಐಶ್ವರ್ಯಗಳ ಪರಿಪೂರ್ಣವನು. ಎಂದು ಕೂಡ ಆತ ಈ ರೀತಿಯಾದಂತಹ ಭೌತಿಕ ಆಕರ್ಷಣೆಯಿಂದ ಪ್ರಭಾವಿತನಾಗಿರಲಿಲ್ಲ. ಆತನ ಆ ಆಕರ್ಷಣೆ, ತನ್ನ ಪತ್ನಿಯರ ಕುರಿತಾದಂತಹ ಆಕರ್ಷಣೆ, ಅದು ಅವರ ಭಕ್ತಿಯ ಕಾರಣದಿಂದ. ಇದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು. ಆ ರುಕ್ಮಿಣಿ, ಸತ್ಯಭಾಮೆ, ಆ ಜಾಂಬವತಿ, ಅದಲ್ಲದೆ ಎಲ್ಲ ಈ ಪ್ರಾಣಿಯರೇನಿದ್ರು ಅತ್ಯಂತ ಸುಂದರವಾಗಿದ್ದರು, ಅತ್ಯಂತ ಶೀಲವಂತರು, ಅತ್ಯಂತ ಒಳ್ಳೆಯ ಚಾರಿತ್ರ್ಯವುಳ್ಳವರು. ಆದರೆ ಮುಖ್ಯವಾಗಿ ಅವರೆಲ್ಲರೂ ಕೂಡ ಕೃಷ್ಣನೇ ತಮ್ಮ ಜೀವನದ ಸರ್ವಸ್ವ, ಆತನೇ ತಮ್ಮ ಜೀವನದ ಮುಖ್ಯ ಧ್ಯೇಯ ಅಂತ ಪರಿಗಣಿಸಿದ್ರು. ಅಷ್ಟೆಲ್ಲ ಸೌಕರ್ಯ ಐಶ್ವರ್ಯಗಳಿದ್ರೂ ಕೂಡ ತಾವೇ ಖುದ್ದಾಗಿ ಕೃಷ್ಣನ ಸೇವೆ ಮಾಡಲಿಕ್ಕೆ ಆತನ ಕಾಲುಗಳನ್ನು ಒತ್ತುವುದು, ಆತನ ಅಭಿಷೇಕವನ್ನ ಮಾಡುವುದು, ಆತನಿಗೆ ಬೀಸಣಿಕೆಯನ್ನ ಬೀಸುವುದು,
ಈ ರೀತಿಯಾದಂತಹ ಸಣ್ಣ ಸಣ್ಣ ಸೇವೆಗಳು. ಅವರಿಗೆ ಸೇವಕರ ಕಡಿಮೆ ಏನು ಇರಲಿಲ್ಲ, ಆದರೂ ಕೂಡ ಅವರು ತಾವೇ ಸೇವೆ ಮಾಡಲಿಕ್ಕೆ ಅಂತ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ರು. ಕೃಷ್ಣನಲ್ಲಿ ಅವರ ಆಕರ್ಷಣೆ ಪ್ರತಿದಿನವೂ ಹೆಚ್ಚಾಗ್ತಾ ಇತ್ತು. ಸೊ ಕೃಷ್ಣ ಹೊರರೂಪದಲ್ಲಿ ತನ್ನ ಪತ್ನಿಯರನ್ನ ಸಂತುಷ್ಟಿಗೊಳಿಸಲಿಕ್ಕೆ ಮಹಾನ್ ಕಾರ್ಯಗಳನ್ನ ಮಾಡ್ತಿದ್ದಂತೆ ಕಂಡರೂ ಕೂಡ ಆತನ ಹೆಂಡತಿಯರು, ಪತ್ನಿಯರು ಕೃಷ್ಣನಲ್ಲಿ ಅತ್ಯಂತ ಸೇವಾಭಾವದಲ್ಲಿ ಇದ್ರು. ಸೊ ಹಾಗಾಗಿ ಭೌತಿಕ ಸಂಬಂಧದಂತೆ ಇಲ್ಲಿ ಆ ಪತಿ ಪತ್ನಿಯ ಗುಲಾಮನಾಗುವುದು ಅಥವಾ ಪತ್ನಿ ಪತಿಯಲ್ಲಿ ಆಕರ್ಷಿತಳಾಗಿ ಆಕೆ ಅಜ್ಞಾನದಲ್ಲಿ ಕಾರ್ಯ ಮಾಡುವುದು ಆ ರೀತಿ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಆಧ್ಯಾತ್ಮಿಕ ಚಿನ್ಮಯ ವಾತಾವರಣ. ಅವರೆಲ್ಲರೂ ಕೂಡ ಆ 3 ಗುಣಗಳ ಪ್ರಭಾವದಿಂದ ಮೀರಿದ್ದಾರೆ. ಯಾವುದೇ ಕಾಮ, ಕ್ರೋಧ ಅಥವಾ ಭೌತಿಕ ಆಸಕ್ತಿಗಳ ಪ್ರಭಾವಗಳಿಲ್ಲ ಅನ್ನುವುದನ್ನು ಪದೇ ಪದೇ ಭಾಗವತದಲ್ಲಿ ಈ ಸಂದರ್ಭಗಳಲ್ಲಿ ಒತ್ತು ಕೊಟ್ಟು ಹೇಳಲಾಗ್ತದೆ. ಇದಾದ ಮೇಲೆ ಶ್ರೀಕೃಷ್ಣ ಆ ದ್ವಾರಕೆಗೆ ಬಂದು ಆ 16,100 ಯುವತಿಯರನ್ನ ವಿವಾಹದಲ್ಲಿ ಸ್ವೀಕರಿಸ್ತಾನೆ. ಆ ಸ್ವೀಕಾರ ಒಂದೇ ಮುಹೂರ್ತದಲ್ಲಿ 16,100 ಮಂಟಪಗಳಲ್ಲಿ ಅವರೆಲ್ಲರನ್ನು ಸ್ವೀಕರಿಸಲಿಕ್ಕೆ ಆತ 16,100 ಪ್ರಕಾಶ ವಿಗ್ರಹ ರೂಪಗಳಾಗಿ ವಿಸ್ತಾರವಾಗ್ತಾನೆ. ಆ ವಿಸ್ತಾರಗಳು ಮೂಲ ಕೃಷ್ಣ ವ್ಯಕ್ತಿಯಂತೆಯೇ ಇದ್ದವು, ಅವುಗಳಲ್ಲಿ ಯಾವುದೇ ಭೇದ ಇಲ್ಲ ಅಂತ ಪದೇ ಪದೇ ಆಚಾರ್ಯರು ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣ ತನ್ನ ತಂದೆ ತಾಯಿಯಾದ ವಸುದೇವ ದೇವಕಿಯರು, ನಂತರ ಇನ್ನಿತರ ಸಂಬಂಧಿಕರು, ಸಹಸ್ರಾರು ಸಂಬಂಧಿಕರು ಯಾದವರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಸ್ತರಿಸ್ತಾನೆ. ಅವರೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ಪ್ರತಿಯೊಂದು ಮದುವೆ ಮಂಟಪದಲ್ಲಿ ಸ್ಥಿತರಾಗಿ ಕೃಷ್ಣನ ವಿವಾಹದಲ್ಲಿ ಪಾಲ್ಗೊಂಡು ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಹೀಗೆ ಇದೊಂದು ಅದ್ಭುತವಾದಂತಹ ದೃಶ್ಯ. ಒಂದೇ ಸಮಯದಲ್ಲಿ ಎಲ್ಲ ಐಶ್ವರ್ಯಗಳಿಂದ ಪೂರ್ತಿಯಾದಂತಹ ಆ 16,100 ವಿವಾಹಗಳು ಜರುಗುತ್ತಿವೆ. ಇದನ್ನ ಕಂಡು ನಾರದರು ಅತ್ಯಂತ ಆಶ್ಚರ್ಯದಲ್ಲಿ ಶ್ರೀಕೃಷ್ಣನ ಕುರಿತಾಗಿ ವರ್ಣಿಸುತ್ತಾರೆ. ಇದನ್ನೆಲ್ಲ ನಾವು ಹಿಂದಿನ ಸಂಚಿಕೆಯ ಚರ್ಚೆಗಳಲ್ಲಿ ನೋಡಿದ್ದೀವಿ. ಸೊ ಈ ದಿನದ ಚರ್ಚೆ ಇದು ಕೃಷ್ಣನ ದ್ವಾರಕೆಯ ಒಂದು ಲೀಲೆ, ಶ್ರೀಕೃಷ್ಣ ರುಕ್ಮಿಣಿ ಸಂವಾದ. ಪ್ರತಿದಿನ ಶ್ರೀಕೃಷ್ಣ ತನ್ನ ಪತ್ನಿಯರೊಡನೆ, ಪ್ರತಿಯೊಬ್ಬ ಪತ್ನಿಯೊಡನೆ ಆತ ಎಷ್ಟು ಅನ್ಯೋನ್ಯವಾಗಿ ಇದ್ದ ಅಂದರೆ, ಪ್ರತಿಯೊಬ್ಬ ಪತ್ನಿ ಕೃಷ್ಣನ್ ಕೇವಲ ನನ್ನ ಬಳಿಯೇ ಇದ್ದಾನೆ, ಬೇರೆ ಯಾವ ಪತ್ನಿಯರಿಗೂ ಕೂಡ ಕೃಷ್ಣನ ಸಂಗ ದೊರಕುತ್ತಿಲ್ಲ ಅನ್ನುವ ಒಂದು ವಿಶೇಷತೆಯ ಅನುಭವವನ್ನ ಪಡೀತಾ ಇದ್ರು. ನೋಡಿ, ಕೃಷ್ಣ ಅಷ್ಟೊಂದು ವಿವಾಹವಾಗಿದ್ದಾನೆ, ಆದರೆ ಆತ ಅವರೆಲ್ಲರನ್ನೂ ಸಂತುಷ್ಟಿಗೊಳಿಸುವ ಸಾಮರ್ಥ್ಯ ಆತನಿಗಿದೆ. ಹಾಗಾಗಿಯೇ ಹೇಳೋದು, ಶ್ರೀ ಕೃಷ್ಣನೇ ಈ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರೂ ಕೂಡ ಇದನ್ನು ಅನುಕರಣೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಈ ಜಗತ್ತಿನ ಸಂಬಂಧಗಳಲ್ಲಿ ವ್ಯಕ್ತಿ ಎಷ್ಟೇ ಶ್ರಮಿಸಿದರೂ ಕೂಡ ಇನ್ನೊಬ್ಬರನ್ನ ಸಂತುಷ್ಟಿಗೊಳಿಸೋದಕ್ಕೆ ಸದಾ ಸಾಧ್ಯವಾಗೋದಿಲ್ಲ, ಯಾಕೆಂದ್ರೆ ಈ ಜಗತ್ತಿನ ಸ್ವಭಾವವೇ ಹಾಗೆ. ಆದರೆ ಶ್ರೀಕೃಷ್ಣ ಪ್ರತಿಯೊಬ್ಬ ಆತ್ಮನ ಅತ್ಯಂತ ಪ್ರಿಯ. ಹಾಗಾಗಿ ಆತ ಆ ಆತ್ಮನಿಗೆ ಸಂತುಷ್ಟಿಯನ್ನು ಪ್ರದಾನ ಮಾಡಲಿಕ್ಕೆ ಎಲ್ಲ ರೀತಿಯ ಸೌಲಭ್ಯ, ಸೌಕರ್ಯ, ವಿಶೇಷವಾದಂತಹ ಅನುಭೂತಿಗಳನ್ನು ನೀಡ್ತಾನೆ. ಈ ದಿನದ ಈ ಚರ್ಚೆಯಲ್ಲಿ ಶ್ರೀಕೃಷ್ಣ ಈ ಒಬ್ಬ ಮಹಾನ್ ಭಕ್ತಳಾದಂತಹ ರುಕ್ಮಿಣಿಯೊಡನೆ ಒಂದು ವಿಶೇಷ ದಿನ ಕೆಲ ವಿಶೇಷ ಮಾತುಗಳನ್ನು ಹೇಳಿದ. ಆ ವಿಶೇಷ ಮಾತುಗಳು ಯಾಕೆ ಮುಖ್ಯವಾಗ್ತವೆ ಅಂದರೆ, ಆ ಒಂದು ಮಾತುಗಳ ಪ್ರಭಾವದಿಂದಾಗಿ ರುಕ್ಮಿಣಿಯೊಳಗಿರುವಂತಹ ಆ ಭಕ್ತಿ ನಮಗೆ ತಿಳಿಯುತ್ತೆ. ರುಕ್ಮಿಣಿ ನಾವು ಹಿಂದೆನೆ ನೋಡಿದ ಹಾಗೆ ಆಕೆ ಲಕ್ಷ್ಮೀದೇವಿಯ ಮೂಲಳು. ನಾರಾಯಣ ಶ್ರೀದೇವಿ ಮತ್ತೆ ಭೂದೇವಿಯರೊಡನೆ ಆತ ಸದಾ ಆತ ಲೀಲೆಗಳನ್ನ ಪ್ರದರ್ಶಿಸ್ತಾನೆ. ಇವರ ಮೂಲ ಶ್ರೀಕೃಷ್ಣ ರುಕ್ಮಿಣಿ ಮತ್ತೆ ಸತ್ಯಭಾಮೆಯರೊಡನೆ. ಈ ರುಕ್ಮಿಣಿ ಶ್ರೀದೇವಿಯ ಮೂಲಳು, ಆನಂತರ ಸತ್ಯಭಾಮಿ ಈಕೆ ಭೂದೇವಿಯ ಮೂಲಳು. ಸೊ ಕೃಷ್ಣ ಆತ ಮೂಲ ಆದಿನಾರಾಯಣ, ಸ್ವಯಂ ಭಗವಾನ್ ಅವತಾರಿ ಶ್ರೀ
ಪುರುಷೋತ್ತಮ. ಸೊ ಈ ಕೃಷ್ಣನ ಈ ನಿತ್ಯ ಸಂಗಾತಿಯಾದಂತಹ ರುಕ್ಮಿಣಿ ಆ, ತನ್ನ ಅಂತಃಪುರದಲ್ಲಿ ಪ್ರತಿದಿನವೂ ಶ್ರೀಕೃಷ್ಣನನ್ನ ಕಾಣ್ತಾ ಇದ್ಲು. ಆದರೆ ಪ್ರತಿದಿನವೂ ಕೂಡ ಆ ಕೃಷ್ಣನ ದರ್ಶನ, ಆತನೊಡನಿಗೆ ಇರುವಂತಹ ಆ ಸಂದರ್ಭಗಳು ನವನವೀನವಾಗಿ ಕಾಣ್ತಾ ಇದ್ವು. ಇದು ಆಧ್ಯಾತ್ಮಿಕ ಒಂದು ಸ್ತರದ ವಿಶೇಷತೆ. ಅಲ್ಲಿ ಪ್ರತಿಯೊಂದು ಕ್ಷಣವೂ ನವೀನವಂತೆ ಕಾಣುತ್ತದೆ. ಹಾಗಾಗಿ ಮನಸ್ಸು, ಆತ್ಮ ಸದಾ ಅದು ಒಂದು ಸಂತುಷ್ಟಿಯ ಅನುಭವವನ್ನು ಪಡೀತದೆ. ಆ ದಿನ ರುಕ್ಮಿಣಿ ತನ್ನ ಅರಮನೆಯನ್ನ, ಅಂತಃಪುರವನ್ನ ವಿಶೇಷವಾಗಿ ಶೃಂಗಾರ ಮಾಡಿದ್ದಳು. ಆ ಶೃಂಗಾರದಲ್ಲಿ ಎಷ್ಟು ಗಮನ ವಹಿಸಿದ್ದಳು ಅಂದ್ರೆ ಆಕೆಯ ಆ ಅರಮನೆಯ ವರ್ಣನೆಯನ್ನು ಹೇಳಲಾಗ್ತದೆ. ಆ ದಿನ ಶ್ರೀಕೃಷ್ಣನನ್ನ ಬರಮಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ತನ್ನ ಅಂತಃಪುರವನ್ನ ವಿಧ ವಿಧವಾದಂತಹ ಮುತ್ತಿನ ಹಾರಗಳಿಂದ, ರತ್ನ ಹಾರಗಳಿಂದ ಆಕೆ ಶೃಂಗಾರ ಮಾಡಿದ್ದಳು. ಅಲ್ಲಿ ಆ ರತ್ನಗಳು, ಹವಳಗಳು ಎಷ್ಟು ವಿಶೇಷವಾಗಿದ್ದುವೆ ಅಂದರೆ ಅವುಗಳು ಸ್ವಂತ ಕಾಂತಿಯನ್ನ ಬೀರ್ತಾ ಇದ್ವು. ಅಲ್ಲಿ ಅನೇಕ ಸುಗಂಧ ಭರಿತವಾದಂತಹ ಹೂವುಗಳ ಮಾಲೆಗಳು ಅಲ್ಲಿ ಕಾಣ್ತಾ ಇದ್ವು. ಅನೇಕ ದುಂಬಿಗಳು ಆ ಹೊರಗೆ ಅಂತಃಪುರದ ಅಂಗಳದಲ್ಲಿ ಆ ಸುಂದರ ಚಂದ್ರನ ಕಿರಣಗಳು ಬರ್ತಾ ಇವೆ. ಒಳಗಡೆ ಅನೇಕ ಸುಗಂಧ ಸುಗಂಧ ವಸ್ತುಗಳನ್ನ, ಸುಗಂಧ ವಾಸನೆಯನ್ನು ಎಲ್ಲೆಡೆ ಹರಡುವಂತಹ ಅಗುರು, ಚಂದನ, ಒಂದು ರೀತಿ ಪಾರಿಜಾತ ವಾಸನೆ ಉಳ್ಳಂತಹ ಏನ್ ಹೇಳ್ತಾರೆ, ಏನು ಗಾಳಿ ಸೂಸ್ತಾ ಇದೆ ಎಲ್ಲೆಡೆ. ಸೊ ಹೀಗೆ ರುಕ್ಮಿಣಿ ತನ್ನ ಪತಿ ಕೃಷ್ಣನನ್ನ ಆಹ್ವಾನ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ಅತ್ಯಂತ ವಿಶೇಷವಾಗಿ ಆ ಜಾಗವನ್ನ ಶೃಂಗಾರ ಮಾಡಿದ್ದಾಳೆ. ಕೃಷ್ಣನಿಗೆ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಆಕೆ ತತ್ಪರಳಾಗಿ ನಿಂತಿದ್ದಾಳೆ. ಕೃಷ್ಣ ಆಗ ಬಂದು ಅಲ್ಲಿ ತನ್ನ ಆಸನದಲ್ಲಿ ಕೂತು ವಿಶ್ರಮಿಸ್ತಾ ಇದ್ದಾನೆ. ವಿಶ್ರಮ ಮಾಡ್ತಾ ಇರುವಾಗ ಈಕೆ ಒಂದು ವ್ಯಜನ, ಬೀಸಣಿಕೆ, ಶ್ವೇತವರ್ಣದ ಆ ವ್ಯಜನ ಅಥವಾ ಬೀಸಣಿಕೆಯನ್ನ ಹಿಡಿದು ಆಕೆ ಆತನಿಗೆ ಗಾಳಿ ಬೀಸ್ತಾ ಇದ್ದಾಳೆ. ಯಾಕೆ? ಅವರ ಅಂತಃಪುರದಲ್ಲಿ ಸೇವಕರು ಯಾರು ಇರ್ಲಿಲ್ವಾ? ಅಥವಾ ಅಲ್ಲಿ ಏನಾದ್ರೂ ತುಂಬಾ ಸೆಕೆ ಆಗ್ತಾ ಇತ್ತ? ಇಲ್ಲ, ಎಲ್ಲವೂ ಕೂಡ ಹಿತಕರವಾಗಿತ್ತು. ಆದರೆ ಒಂದು ಅವಕಾಶ, ಸೇವೆಯ ಅವಕಾಶ ತನಗೆ ದೊರಕಿದೆ ಅನ್ನೋ ಒಂದು ಕೃತಜ್ಞತೆಯ ಭಾವದಲ್ಲಿ ಆ ಸೇವೆಯನ್ನು ಅತ್ಯಂತ ಉತ್ಸಾಹದಲ್ಲಿ ಮಾಡ್ತಾ ಇದ್ದಾಳೆ. ಇದು ಎಲ್ಲ ಸಾಧಕ ಭಕ್ತರು ಕೂಡ ಗಮನಿಸಬೇಕಾದಂತಹ ಅಂಶ. ಯಾವೊಂದು ಸೇವೆ ನಮಗೆ ಭಗವಂತನ ಭಕ್ತಿಯಲ್ಲಿ ನಮಗೆ ದೊರಕತ್ತೋ ಆ ಸೇವೆಯನ್ನು ನಾವು ಅತ್ಯಂತ ಉತ್ಸಾಹದಿಂದ, ಜವಾಬ್ದಾರಿಯಿಂದ ಗಮನವಿಟ್ಟು ಮಾಡಬೇಕು. ಭಗವಂತನ ನೈವೇದ್ಯವನ್ನು ತಯಾರು ಮಾಡುವುದಾಗಿರ್ಬೋದು, ಭಗವಂತನಿಗಾಗಿ ಹಾರಗಳನ್ನು ತಯಾರು ಮಾಡುವುದಾಗಿರ್ಬೋದು, ಭಗವಂತನ ಮಂದಿರದ ಸ್ವಚ್ಛತೆಯನ್ನು ಮಾಡುವುದಾಗಿರಬಹುದು, ಭಗವಂತನ ಪ್ರಸಾದವನ್ನ ತಯಾರು ಮಾಡಿ ಅದನ್ನ ಬೇರೆಯವರಿಗೆ ನೀಡುವಂತಹ ಕಾರ್ಯವಾಗಿರಬಹುದು. ಅಷ್ಟೇ ಅಲ್ಲದೆ ಭಗವಂತನ ವಿಗ್ರಹಗಳ ಶೃಂಗಾರ, ಆ ಆರತಿ, ಅಷ್ಟೇ ಅಲ್ಲದೆ ಆ ಭಗವಂತನ ಮಂದಿರವನ್ನ ಸಜ್ಜುಗೊಳಿಸುವಂಥದ್ದು, ದೇವಸ್ಥಾನಕ್ಕೆ ಬರುವಂತಹ ಭಕ್ತರನ್ನ ಭೇಟಿಯಾಗಿ ಭಗವಂತನ ಕುರಿತಾಗಿ ವರ್ಣಿಸುವಂಥದ್ದು, ಪ್ರಸಾರ ಕಾರ್ಯ, ವಿಶೇಷವಾಗಿ ಕೀರ್ತನೆ, ಭಗವಂತನ ಕುರಿತಾದ ವರ್ಣನೆಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಸೇವೆ. ಎಲ್ಲ ಸೇವೆಗಳಲ್ಲಿ ಅತಿ ಮುಖ್ಯವಾದಂತಹ ಸೇವೆ ಅಂದರೆ ಭಗವಂತನ ನಾಮಸ್ಮರಣೆ. ಈ ನಾಮಸ್ಮರಣೆ ಇದು ಎಲ್ಲರಿಗೂ ದೊರಕುವಂತಹ ಒಂದು ಸೇವೆ. ಸೊ ಈ ಸೇವೆಗಳನ್ನು ನಾವು ಮಾಡುವಾಗ ಅತ್ಯಂತ ಉತ್ಸಾಹದಿಂದ ಗಮನವಿಟ್ಟು ಮಾಡಬೇಕು. ನೋಡಿ, ನಿತ್ಯ ಪಾರ್ಷದರಾದಂತಹ ಈ ದ್ವಾರಕಾವಾಸಿಗಳು ಪ್ರತಿಯೊಂದು ಸೇವೆಯನ್ನ ಎಷ್ಟು ತತ್ಪರತೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ನಾವು ಈ ಭೌತಿಕ ಜಗತ್ತಿನಲ್ಲಿ ತೊಳಲಾಟದಲ್ಲಿ ಬೆಂದು ಹೋಗ್ತಾ ಇರುವಂತಹ ಜೀವಿಗಳು, ಕೆಲವೊಮ್ಮೆ ನಾವು ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತೀವಿ. ಆ ಸಮಯದಲ್ಲಾದ್ರೂ ನಾವು ಭಕ್ತಿ ಕಾರ್ಯಗಳಲ್ಲಿ ತಲ್ಲೀನರಾಗಿ ಮಾಡಬೇಕು. ಸೊ ರುಕ್ಮಿಣಿ ಆಕೆಯ ಅರಮನೆಯ ವರ್ಣನೆಯನ್ನ ಅಲ್ಲಿ ವರ್ಣಿಸಲಾಗ್ತದೆ. ಅದಾದ ಮೇಲೆ ಆಕೆ ವಿಶೇಷವಾಗಿ ಅಲ್ಲಿ ಶ್ರೀಕೃಷ್ಣನನ್ನ ಕಾಣ್ತಾ ಇದ್ದಾಳೆ.
ಆ, ಶ್ರೀಕೃಷ್ಣ ಆಕೆಯನ್ನ ನೋಡ್ತಾ ಇದ್ದಾನೆ, ಆಕೆಯ ಆ ಕಾರ್ಯಗಳನ್ನ ನೋಡ್ತಾ ಇದ್ದಾನೆ, ಆತ ಚಿಂತಿಸ್ತಾ ಇದ್ದಾನೆ. ಈ ರುಕ್ಮಿಣಿಯ ಸ್ವಭಾವ ಎಷ್ಟು ಸಮರ್ಪಣೆಯುಳ್ಳಂತಹ ಸ್ವಭಾವ. ಆಕೆ ಸದಾ ಸೌಮ್ಯ ಭಾವದಲ್ಲಿ ವರ್ತಿಸ್ತಾಳೆ. ಆ ದಿನ ನಾನು ರೈವತಕ ಪರ್ವತದ ಮೇಲೆ ಆಕೆಯೊಡನೆ ಕೂತಾಗ ನಾರದ ಮುನಿ ಒಂದು ಪುಷ್ಪವನ್ನು ನೀಡಿದ, ಆಕೆಗೆ ನಾನು ಅರ್ಪಿಸಿದ್ದೆ, ಪಾರಿಜಾತ ಪುಷ್ಪ. ಅದಾದ ಮೇಲೆ ಸತ್ಯಭಾಮೆ ನನಗೆ ಪಾರಿಜಾತ ವೃಕ್ಷವೇ ಬೇಕೆಂದು ಕೇಳಿದಾಗ ಆಕೆಯನ್ನು ಸಂತುಷ್ಟಿಗೊಳಿಸಲಿಕ್ಕೆ ನಾನು ಏನೆಲ್ಲ ಮಾಡಬೇಕಾಯಿತು. ಆಕೆಯದ್ದು ತೀಕ್ಷ್ಣ ಸ್ವಭಾವ, ಮಾನ ಅಥವಾ ಪ್ರೀತಿಯಲ್ಲಿ ಉಂಟಾಗುವ ಕೋಪ. ಆದರೆ ಇಷ್ಟೆಲ್ಲ ಆದರೂ ಕೂಡ ಆ ರುಕ್ಮಿಣಿ ಸದಾ ಸಂತುಷ್ಟಳಂತೆ ಸೌಮ್ಯ ಭಾವದಲ್ಲಿ ವರ್ತಿಸ್ತಾ ಇದ್ದಾಳೆ. ಈಕೆಯನ್ನ ನಾನು ಹೇಗಾದರೂ ಮಾಡಿ ಕೆಣಕಬಹುದಾ? ಆಕೆಯ ಮನಸ್ಸಿನಲ್ಲಿ ನಾನು ಕೋಪವನ್ನ ಉತ್ಪತ್ತಿ ಮಾಡಬಹುದಾ? ಈ ರೀತಿಯಾಗಿ ಕೃಷ್ಣ ಯೋಚಿಸ್ತಾ ಇದ್ದಾನೆ. ಹೀಗೆ ಯೋಚಿಸ್ತಾ ಆತ ಕೆಲ ಮಾತುಗಳನ್ನ ಹೇಳ್ತಾನೆ. ಆ ಮಾತುಗಳು ಬಹಳ ವಿಶೇಷವಾದಂತಹ ಮಾತುಗಳು. ಯಾಕೆಂದರೆ ಕೃಷ್ಣ ರುಕ್ಮಿಣಿಗೆ ಈ ಹೇಳಿದಂತಹ ಮಾತುಗಳೇನಿವೆ ಅವು ಅವಳಿಗೆ ಸಿಡಿಲಿನಂತೆ ಪ್ರಕಟವಾದುವು. ಆಕೆಯ ಹೃದಯಕ್ಕೆ ಅತ್ಯಂತ ಆಘಾತವಾದಂತಾಯಿತು. ನೋಡಿ, ನಾವೊಬ್ಬ ವ್ಯಕ್ತಿಯ ಪ್ರೀತಿಯನ್ನ ಬಯಸಿ ಮಾಡುವ ಸಮರ್ಪಣೆ, ಆ ವ್ಯಕ್ತಿ ಅದನ್ನ ಗೌರವಿಸದಂತೆ ಕಂಡಾಗ ನಾವು ಸಾಮಾನ್ಯವಾಗಿ ಕೋಪಗೊಳ್ತೀವಿ ಅಲ್ವಾ? ನಾನು ಅಷ್ಟು ಸಮರ್ಪಣೆ ಇಟ್ಟು ಕಾರ್ಯ ಮಾಡಿದ್ರೂ ಕೂಡ ನೀವು ಅದನ್ನ ಕಾಣ್ತಾ ಇಲ್ವಾ ಅನ್ನೋ ಒಂದು ಭಾವ ಆ ವ್ಯಕ್ತಿಯಲ್ಲಿ ಕಂಡೇ ಕಾಣುತ್ತೆ. ಎಸ್ಪೆಷಲಿ ಈ ಜಗತ್ತಿನಲ್ಲಿ ಈ ಸ್ವಭಾವ ಬಹಳ ಸಾಧಾರಣ. ಸೊ ಕೃಷ್ಣ ಇಲ್ಲಿ ಆ ರೀತಿಯ ಮಾತುಗಳನ್ನ ಹೇಳುವವನಿದ್ದಾನೆ. ಏನವು ಮಾತುಗಳು ಅನ್ನೋದನ್ನ ನಾವು ನೇರವಾಗಿ ಕಾಣೋಣ ಬನ್ನಿ. ಯಾರಾದರೂ ಓದ್ತೀರಾ? ಈಗ ಕೃಷ್ಣ ಈಗ ಮಾತುಗಳನ್ನ ಹೇಳ್ತಾ ಇದ್ದಾನೆ. ದಯವಿಟ್ಟು ಅದೇ ವ್ಯಕ್ತಿ ಈ ಪೂರ್ತಿ ಮಾತುಗಳನ್ನ ಓದ್ತಾ ಹೋಗ್ಬೇಕು. ಮೊದಲನೇ ಮಾತು ಓದಿ. ನಮಗೆ ಭೌತಿಕ ಸ್ಥಾನಮಾನಗಳಿಲ್ಲ ಮತ್ತು ಇವುಗಳಿಲ್ಲದವರಿಗೆ ನಾವು ಪ್ರಿಯರಾಗಿದ್ದೇವೆ. ಸಂಪನ್ನರು ವಿರಳವಾಗಿ ನನ್ನನ್ನು ಆರಾಧಿಸುತ್ತಾರೆ. ಹೇ ರುಕ್ಮಿಣಿ ದೇವಿ, ನಮಗೆ ಈ ಯಾದವ ಕುಲದವರಿಗೆ ಭೌತಿಕ ಸ್ಥಾನಮಾನಗಳಿಲ್ಲ, ನಾವು ಸಾಮ್ರಾಟರಾಗೋಕ್ಕಾಗೋದಿಲ್ಲ. ನಮ್ಮ ಹಿಂಬಾಲಕರು, ನಮ್ಮ ಅನುಯಾಯಿಗಳು ಯಾರು, ಅವರು ಕೂಡ ಈ ರೀತಿಯಾದವರೇ. ಯಾರು ಗತಿಹೀನರೋ ಬಡವರೋ ಅವರು ನನ್ನನ್ನ ಆರಾಧಿಸ್ತಾರೆ, ನನ್ನ ಹಿಂಬಾಲಿಸ್ತಾರೆ. ಮುಂದಿನ ಮಾತು ಓದಿ. ಈಗ ಒಬ್ಬರೇ ಭಕ್ತರು ಓದ್ತಾ ಹೋಗಿ, ದಯವಿಟ್ಟು ಬದಲಾಯಿಸಬೇಡಿ. ಜೀವಮಾನದಲ್ಲಿಯೂ ಮುಂದಿನ ಜೀವಮಾನದಲ್ಲಿಯೂ ಎಲ್ಲವನ್ನು ಸಾಧಿಸಲು ಸಹಾಯ ಮಾಡುವ ಹೆಚ್ಚು ತಕ್ಕ ರೀತಿಯಲ್ಲಿ ಸ್ವೀಕರಿಸಬೇಕು. ಸೊ ಕೃಷ್ಣ ಇಲ್ಲಿ ಬಹಳ ಮುಖ್ಯವಾದ ಮಾತು ಹೇಳ್ತಾ ಇದ್ದಾನೆ ನೋಡಿ. ಈ ಮಾತನ್ನ ಕೇಳಿದ ತಕ್ಷಣ ಆಕೆಗೆ ಆಘಾತವಾಯಿತು. ಯಾಕೆ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ಏನಾಯ್ತು ಆಯಿತು, ನೀನು ಯಾವ ಕಾರಣಗಳಿಂದ ನನ್ನನ್ನ ಸ್ವೀಕರಿಸಿದೆಯೋ ಅದು ಆಯ್ತು. ಆದ್ರೆ ಈಗ ನೀನು ಈಗಲೂ ಕೂಡ ಕಿರಿಯ ವಯಸ್ಸಿನವಳು. ನೀನು ಮುಂದಿನ ಜೀವನಕ್ಕಾಗಿ ಈ ಜನ್ಮದಲ್ಲಿ ಮತ್ತೆ ಮುಂದಿನ ಜನ್ಮದ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟು ನಿನಗೆ ಸಮಾನರಾದಂತಹ ವ್ಯಕ್ತಿಯನ್ನ ನೀನು ಪತಿಯಾಗಿ ಸ್ವೀಕರಿಸಬೇಕು. ನಾನು ನಿನ್ನ ಸಮಾನನಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಮುಂದಿನ ಮಾತು ಓದಿ. ಮುಂದಿನ ಮಾತು. ಹರೇ ಕೃಷ್ಣ. ಯಾರು ಓದ್ತಾ ಇದ್ರು ಅವ್ರು ಪ್ಲೀಸ್ ಫೋಕಸ್ ಮಾಡ್ಬೇಕು. ಎಲ್ಲ ರಾಜರು ಶಿಶುಪಾಲ, ಶಾಲ್ಕ, ಜರಾಸಂಧ ಮತ್ತು ದಂತವಕ್ರ, ರುಕ್ಮಿ ನನ್ನನ್ನು ದ್ವೇಷಿಸುತ್ತಾರೆ. ಈ ರಾಜರ ಅಹಂಕಾರವನ್ನು ನಿರಾಕರಿಸಲು ನಾನು ನಿನ್ನನ್ನು ಅಪಹರಿಸಿದೆ. ಅವರು ಶಕ್ತಿಯಿಂದ ಮುದಗೊಂಡಿದ್ದರು ಮತ್ತು ನನ್ನ ಉದ್ದೇಶ ಅವರು ಬಲವನ್ನು ಕಡಿಮೆ ಮಾಡುವುದು. ಸೊ ಕೃಷ್ಣನಿಗೆ ಈಗ ಕೃಷ್ಣ ಏನ್ ಹೇಳ್ದ, ರುಕ್ಮಿಣಿ ನಾನು ನಿನ್ನ ಯೋಗ್ಯ ಪತಿಯಲ್ಲ, ನಾನು ನಿನ್ನ ಸಮಾನನಲ್ಲ. ವಿವಾಹವಾಗುವುದು ಸಮಾನ ಗುಣ, ಸಮಾನ ಐಶ್ವರ್ಯ, ಸಮಾನ ಮನೋಭಾವದವರಲ್ಲಿ.
ಆದರೆ ನಾನು ನಿನ್ನ ಸಮಾನನಲ್ಲ. ಹಾಗಿದ್ದಲ್ಲಿ ಕೃಷ್ಣ ಯಾಕೆ ಇವಳನ್ನ ವಿವಾಹದಲ್ಲಿ ಸ್ವೀಕರಿಸಿದ? ಈ ಅಪಹರಣ ಎಲ್ಲ ಯಾಕೆ ಮಾಡ್ದ? ಯಾಕೆಂದರೆ ನನ್ನ ದ್ವೇಷಿಗಳು ಅವರು ಅಹಂಕಾರದಲ್ಲಿ ಬೀಗುತ್ತಾ ಇದ್ರು. ಅವರ ಅಹಂಕಾರವನ್ನ ನಿವಾರಿಸಲಿಕ್ಕೆ ಅಂತ ನಾನು ನಿನ್ನ ಅಪಹರಿಸಿದೆ. ಅವರ ಬಲವನ್ನು ನಾನು ಕುಗ್ಗಿಸಿದೆ ನನ್ನ ವಿವಾಹ ಮಾಡಿಕೊಂಡು. ಅದುವೇ ನನ್ನ ಉದ್ದೇಶವಾಗಿತ್ತು. ಒಂದು ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ನಿನ್ನ ಮೇಲೆ ಪ್ರೀತಿಯ ಕಾರಣದಿಂದಾಗಿ ನಾನು ನಿನ್ನನ್ನು ಸ್ವೀಕರಿಸಲಿಲ್ಲ ವಿವಾಹದಲ್ಲಿ ರುಕ್ಮಿಣಿ. ನಾನು ನಿನ್ನನ್ನ ವಿವಾಹವಾಗಿದ್ದು ಆ ನನ್ನ ಶತ್ರುಗಳ ಅಹಂಕಾರವನ್ನ ಮುರಿಲಿಕ್ಕೆ. ಈ ಮಾತನ್ನು ಕೇಳಿದಂತಹ ಯಾವೊಬ್ಬ ಪತ್ನಿಗೆ ಕೋಪ ಬರೋದಿಲ್ಲ ಈ ಜಗತ್ನಲ್ಲಿ, ಅಲ್ವೇ? ಸೊ ನಾವು ಯೋಚನೆ ಮಾಡುವುದು, ಹೇಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಮುಂದಿನ ಮಾತು ಹೇಳಿ. ನಾವು ನಾವು ಕುಟುಂಬ ಸದಸ್ಯರ ಬಗ್ಗೆ ಹ, ಏನೂ ಪರಿಗಣಿಸುವುದಿಲ್ಲ. ಹ, ನಾವು ನಮ್ಮೊಳಗೆ ತೃಪ್ತರಾಗಿದ್ದೇವೆ. ಹ. ಬೆಳಕಿನಂತೆ ನಾವು ಕೇವಲ ಸಾಕ್ಷಿಗಳಾಗಿದ್ದೇವೆ. ಸೊ ನಾವು ಬೇರೆಯವರನ್ನ ಆ ರೀತಿಯಾಗಿ ಪರಿಗಣಿಸೋದಿಲ್ಲ. ಇವರು ನಮ್ಮವರು, ಇವರು ಈ ರೀತಿ ಅಲ್ಲ. ಒಂದು ರೀತಿ ಅನಾಸಕ್ತ ನಿರಾಸಕ್ತ ಭಾವದವರು ನಾವು. ಆ ಕೇವಲ ಒಂದು ರೀತಿ ಸಾಕ್ಷಿಯಂತೆ ನೋಡ್ತೀವಿ ಹೊರತು ನಮ್ಮ ಮನಸ್ಸುಗಳು ತುಡಿತಾ ಇಲ್ಲ ನಿನ್ನ ಕುರಿತಾಗಿ. ಸೊ ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಆ ಕೃಷ್ಣ ಹೇಳ್ತಾ ಇದ್ದಾನೆ, ರುಕ್ಮಿಣಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಾನು ನನ್ನ ಆ ಶತ್ರುಗಳ ಅಹಂಕಾರವನ್ನು ಮುರಿಲಿಕ್ಕೆ ಅಂತ ಹೇಳಿ ನಿನ್ನನ್ನು ಅಪಹರಿಸಿ ರಾಕ್ಷಸ ವಿವಾಹವನ್ನ ಸ್ವೀಕರಿಸ್ದೆ ಹೊರತು ಅಕ್ಕರೆ ಇಲ್ಲ. ಹೇಳ್ಬೇಕಂದ್ರೆ ನಾನು ನಿನಗೆ ಯೋಗ್ಯನಾದ ಪತಿಯೂ ಅಲ್ಲ. ಸಮಯ ಮೀರಿಲ್ಲ. ಇನ್ನೊಬ್ಬ ಯೋಗ್ಯ ವರನನ್ನ, ವ್ಯಕ್ತಿಯನ್ನ ನೀನು ಸ್ವೀಕರಿಸಬಹುದು. ಆ, ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹೇಳೋದರ ಉದ್ದೇಶ ಏನು? ದಯವಿಟ್ಟು ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡಬೇಕು. ಸೊ ಕೃಷ್ಣ ಈ ಮಾತುಗಳನ್ನ ಹೇಳಿ ಏನನ್ನ ಬಯಸ್ತಾ ಇದ್ದ? ಆ ರುಕ್ಮಿಣಿಯ ಮನಸ್ಸಿನಲ್ಲಿ ಕೋಪ ಉಂಟಾಗ್ತದೆಯಾ? ಆಕೆ ಇಷ್ಟೊಂದು, ನಾನು ಸತ್ಯಭಾಮೆಗೆ ಅಂತ ಅಂತಹ ಮಹಾನ್ ಕಾರ್ಯವನ್ನ ಮಾಡಿದ್ರೂ ಕೂಡ ಆಕೆಗೆ ಕೇವಲ ಒಂದು ಸಣ್ಣ ಹೂವನ್ನು ಮಾತ್ರ ಕೊಟ್ಟಿದ್ದೆ ನಾನು ರುಕ್ಮಿಣಿಗೆ. ಸತ್ಯಭಾಮಿಗೆ ಒಂದು ದೊಡ್ಡ ಮರವನ್ನೇ ತರಬೇಕಾಯ್ತು ಆಕೆಯ ಸಂತುಷ್ಟಿಗೊಂತ ಸ್ವರ್ಗದಿಂದ. ಆದರೂ ಕೂಡ ಈಕೆ ಯಾವುದೇ ರೀತಿಯ ಆ ಆ, ವಾದಗಳಿಲ್ಲದೆ ಆ, ಸೌಮ್ಯ ಭಾವದಲ್ಲೇ ವರ್ತಿಸ್ತಾ ಇದ್ದಾಳೆ. ಸದಾ ಸೇವಾ ತತ್ಪರಳಾಗಿದ್ದಾಳೆ. ಈಕೆಯ ಆ ಪ್ರೇಮ ಅಥವಾ ಸೇವೆಯ ಮೂಲವಾದಂತಹ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವ ಆ ವಿಶ್ವಾಸವನ್ನೇ ಒಡೆದರೆ ಹೇಗೆ ವರ್ತಿಸ್ತಾಳೆ ಅವಳು, ಅದನ್ನು ನಾನು ಕಾಣಬೇಕು ಅಂತ ಕೃಷ್ಣ ಈ ಮಾತುಗಳನ್ನ ಹೇಳ್ದ. ನೋಡಿ, ಈ ಮಾತುಗಳನ್ನ ಕೇಳಿ ರುಕ್ಮಿಣಿಗೆ ಏನಾಗಿರಬೇಕು? ಆ ಕೃಷ್ಣ ಹೇಳ್ದ, ನಿಷ್ಕಿಂಚನ ವಯಂ ಶಶ್ವನ್ ನಿಷ್ಕಿಂಚನ ಜನಪ್ರಿಯ ತಸ್ಮಾತ್ ಪ್ರಾಯೇಣ ನಹ್ಯಾಢ್ಯ ಮಾಂ ಭಜಂತಿ ಸುಮಧ್ಯಮೇ. ಹ ನಾವು ನಿಷ್ಕಿಂಚನರು, ನಮಗೆ ಯಾವುದೇ ಭೌತಿಕ ಜಗತ್ತಿನಲ್ಲಿ ಆಸಕ್ತಿ ಇಲ್ಲ. ಆ ರೀತಿ ನಿಷ್ಕಿಂಚ ಜನರು ನನಗೆ ಪ್ರಿಯರು. ಯಾರು ಭೌತಿಕ ಜಗತ್ತಿನಲ್ಲಿ ಆಸಕ್ತಿ ಇಲ್ವೋ ಅವರು ನನ್ನನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಹಾಗಾಗಿ ಯಾರು ಸಂಪತ್ತನ್ನ ಉಳ್ಳುವಂಥವರು, ಆ ಈ ಜಗತ್ತಿನಲ್ಲಿ ಅತ್ಯಂತ ಸಂಪದ್ಭರಿತರಾದವರು ನನ್ನನ್ನ ಪೂಜಿಸುವುದಿಲ್ಲ. ಹೇ ರುಕ್ಮಿಣೀ ದೇವಿ ಅಂತ ಹೇಳಿ ಕೃಷ್ಣ ಈಗ ಈ ಮಾತುಗಳನ್ನ ಸಿಡಿಲಿನಂತೆ ಅವುಗಳ ಆಘಾತ ಆಕೆಯ ಹೃದಯದ ಮೇಲೆ ಆಗಿದೆ. ಆಕೆ ಹೇಗೆ ವರ್ತಿಸ್ತಾಳೆ ಅನ್ನೋದನ್ನ ಕೃಷ್ಣ ಗಮನಿಸ್ತಾ ಇದ್ದಾನೆ. ಈ ಒಂದು ಮಾತುಗಳನ್ನ ಕೇಳಿದ ತಕ್ಷಣ ಆ ರುಕ್ಮಿಣಿ ಆಕೆ ತಕ್ಷಣವೇ ಆಕೆ ಮನಸ್ಸಿನಲ್ಲಿ ಅತ್ಯಂತ ತೀವ್ರವಾದಂತಹ ನೋವುಂಟಾಯಿತು. ಆಕೆಯ ಹೃದಯ ತುಡಿತಾ ಇದೆ. ಅತ್ಯಂತ ಉದ್ವಿಗ್ನ ಸ್ಥಿತಿಯಲ್ಲಿ ಬರ್ತಾ ಇದ್ದಾಳೆ. ಆಕೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆಯ ಕಣ್ಣಿನಿಂದ ಅಶ್ರುಧಾರೆ ಹರಿತಾ ಇದೆ. ಆಕೆಯ ಆ ಮಾತುಗಳು ಅವು ಗದ್ಗದಿತವಾಗ್ತಾ ಇವೆ. ವದನಂ ಗದ್ಗದ ವೃದ್ಧಯಾಗಿರ. ಸೊ ಹೀಗೆ ಕೃಷ್ಣನ ಮಾತುಗಳನ್ನ ಆ ಕೃಷ್ಣನ ಮಾತುಗಳನ್ನ ರುಕ್ಮಿಣಿ ಕೇಳಿದಾಗ ಆಕೆ ಹೇಗೆ ಪ್ರತಿಕ್ರಿಯಿಸಿದ್ಲು? ಇಲ್ಲಿವರೆಗೆ ಆಕೆ ನಾನು ಭಗವಂತನ ಪ್ರಿಯಳು, ಭಗವಂತ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾನೆ ಅನ್ನೋ ಒಂದು ಭಾವದಲ್ಲಿದ್ಲು. ಆದರೆ ಕೃಷ್ಣ ಈ ಮಾತುಗಳಿಂದ ತೋರಿಸ್ದ, ನಾನು ನಿನ್ನನ್ನ ವಿವಾಹವಾಗಿದ್ದು ನನ್ನ ಶತ್ರುಗಳ ಅಹಂಕಾರವನ್ನು ಮುರಿಯಲಿಕ್ಕೆ. ನೀನು ಈಗ
ನಿನ್ನ ಸ್ವತಂತ್ರತೆಯನ್ನು ಉಪಯೋಗಿಸ್ತಾ ಬೇರೊಬ್ಬರನ್ನ ಪತಿಯಾಗಿ ಸ್ವೀಕರಿಸಬಹುದು ಅಂತ ಹೇಳಿ ಆಕೆಯ ಆ ವಿಶ್ವಾಸವನ್ನ ಅದನ್ನ ಮುರಿದಂತೆ ಕಾಣ್ತಾ ಇದೆ. ಅದನ್ನ ಕೇಳಿದ ತಕ್ಷಣವೇ ಆಕೆಯ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಾಣ್ತವೆ. ಮನಸ್ಸು ಭಯ, ದುಃಖ, ಉದ್ವಿಗ್ನದಲ್ಲಿ ಮುಳುಗಿ ಹೋಗ್ತದೆ. ಆಕೆಯ ಶರೀರ ಅದು ಕೃಶವಾಗ್ತದೆ. ತಕ್ಷಣವೇ ಅವಳು ಅಲ್ಲಿ ಮೂರ್ಛೆ ಬಿದ್ದು ಬಿಡ್ತಾಳೆ. ಆ ಮೂರ್ಛೆ ಬಿದ್ದಿರುವಂತಹ ಆ ತನ್ನ ಪತ್ನಿಯನ್ನ ಕೃಷ್ಣ ತಕ್ಷಣವೇ ಹಿಡಿದೆತ್ತಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾನೆ. ಆತ ಎದ್ದು ತನ್ನ ಚತುರ್ಭುಜಗಳನ್ನ ಅಲ್ಲಿ ಪ್ರದರ್ಶಿಸ್ತಾನೆ. 2 ಕೈಗಳಿಂದ ಆತ ಆ ರುಕ್ಮಿಣಿ ದೇವಿಯನ್ನ ಹಿಡಿದಿದ್ದಾನೆ. ಆಕೆಯನ್ನ ಎತ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ. ಆಕೆಯ ಆ ಮುಖವನ್ನ, ಚಂದ್ರವದನವನ್ನ ಆತ ಸಮಾಧಾನ ಪಡಿಸ್ತಾ ಇದ್ದಾನೆ. ಆಕೆ ಕಣ್ಣೀರುಗಳನ್ನು ಒರೆಸಿ ಆತ ಆಕೆಗೆ ಕೆಲ ಮಾತುಗಳನ್ನು ಹೇಳೋನಿದ್ದಾನೆ. ನಾನು ಹಾಸ್ಯದಲ್ಲಿ ಹೇಳಿದಂತಹ ಮಾತುಗಳಿಂದ ಈಕೆ ಈ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾಳಲ್ಲ, ಏನಿದು? ಕೃಷ್ಣನಿಗೆ ಆಶ್ಚರ್ಯವಾಗಿ ಬಿಡ್ತು. ಆಗ ಕೃಷ್ಣ ಆ ರುಕ್ಮಿಣಿ ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಆಕೆಗೆ ಕೆಲ ಮಾತುಗಳನ್ನ ಹೇಳ್ತಾನೆ. ಏನವು ಮಾತುಗಳು? ಕೃಷ್ಣ ಹೇಳ್ತಾನೆ, ಹೇ ಪ್ರಿಯೆ, ನೀನು ನನ್ನಿಂದಾಗಿ ಕ್ರುದ್ಧಳಾಗಬೇಡ, ನನ್ನಿಂದ ಬೇಸರಗೊಳ್ಳಬೇಡ. ನೀನು ಎಷ್ಟು ನನ್ನ ಮೇಲೆ ನಿನಗೆ ಭಕ್ತಿ. ನಾನು ಈ ಮಾತುಗಳನ್ನು ಹೇಳಿದ್ದು ಕೇವಲ ಹಾಸ್ಯ ರೂಪದಲ್ಲಿ. ನಿನ್ನ ಮುಖ ಕೋಪದಲ್ಲಿ ಹೇಗೆ ಕಾಣುತ್ತೆ, ನಿನ್ನ ಕಣ್ಣುಗಳು ಹೇಗೆ ಪ್ರತಿಬಿಂಬವಾಗ್ತವೆ, ಇವುಗಳನ್ನು ನೋಡುವ ಬಯಕೆ ಇತ್ತು. ಹಾಗಾಗಿ ನಾನು ಈ ಮಾತುಗಳನ್ನು ಹೇಳಿದೆ. ದಯವಿಟ್ಟು ಈ ಭಯವನ್ನ ತ್ಯಜಿಸು ಹೇ ರುಕ್ಮಿಣಿ ಅಂತ ಹೇಳಿ ಕೃಷ್ಣ ಹೇಳ್ದ. ಆಗ ರುಕ್ಮಿಣಿ ಅರ್ಥಕೊಳ್ತಾಳೆ. ಭಗವಂತನು ತಮಗೆ ತಿರಸ್ಕಾರ ಮಾಡುವೆನೆಂಬ ಭಯ ಆಕೆಯಲ್ಲಿ ಏನಿತ್ತು ಅದನ್ನ ಆಕೆ ದೂರ ಮಾಡ್ತಾಳೆ. ಆಗ ನಗುತ್ತಾ ಭಗವಂತನ ಸುಂದರ ಮುಖವನ್ನ ನೋಡ್ತಾ ಆಕೆ ಕೆಲ ಮಾತುಗಳನ್ನ ಹೇಳ್ತಾಳೆ. ಈಗ ಮುಂದೆ ಬರುವ ಮಾತುಗಳೇನಿವೆ ಇವು ಅತ್ಯಂತ ಮಹತ್ವದ ಮಾತುಗಳು. ಹೇಗೆ ಒಬ್ಬ ಭಕ್ತ ಭಗವಂತನನ್ನ ಕಾಣಬೇಕು, ಭಗವಂತನ ಭಕ್ತಿಯ ಅವಕಾಶಗಳನ್ನ ಕಾಣಬೇಕು, ಈ ಜಗತ್ತನ್ನ ಹೇಗೆ ಕಾಣಬೇಕು, ಇವೆಲ್ಲವನ್ನು ಕೂಡ ಆಕೆಯ ಮಾತುಗಳಲ್ಲಿ ಕಾಣಬಹುದು. ನೆನಪಿರಲಿ, ಈಕೆ ಆದಿಲಕ್ಷ್ಮಿ, ಮೂಲಲಕ್ಷ್ಮಿ ಶ್ರೀ ರುಕ್ಮಿಣಿ. ಆ ಲಕ್ಷ್ಮೀದೇವಿಯ ಮಾತುಗಳೇ ಇವು. ಮುಂದೆ ಈ ಮಾತುಗಳು ಆ ಶ್ರೀ ಸಂಪ್ರದಾಯದ ಶ್ರೀ ಪರಂಪರೆಯ ಬುನಾದಿಯಾಗ್ತವೆ. ಆ ಶ್ರೀ ಪರಂಪರೆಯಲ್ಲಿ ಲಕ್ಷ್ಮಿಯೇ ಆದಿಗುರು. ಸೊ ಹಾಗಾಗಿ ಈ ಮಾತುಗಳನ್ನ ಭಾಗವತದಲ್ಲಿ ಅತ್ಯಂತ ವಿಶೇಷವಾಗಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಈಕೆ ಕೃಷ್ಣನ ಪ್ರತಿಯೊಂದು ಮಾತನ್ನ, ಏನು ಕೃಷ್ಣ ಮುಂಚೆ ಹೇಳಿದ್ದಂತಹ ಮಾತುಗಳಿದ್ವು ಅವೆಲ್ಲವನ್ನ ಒಂದೊಂದಾಗಿ ಆಕೆ ಪ್ರತಿವಾದವನ್ನ ಹೇಳ್ತಾ, ಕೃಷ್ಣ ಒಂದು ಮಾತನ್ನ ಹೇಳಿದ್ದ, ಕೃಷ್ಣನ ವಾದ, ಅದಕ್ಕೆ ಪ್ರತಿವಾದದಂತೆ ಆಕೆ ಉತ್ತರಿಸ್ತಾಳೆ. ಆ ಉತ್ತರಗಳು ಎಷ್ಟು ಅರ್ಥಗರ್ಭಿತವಾಗಿದ್ವು, ತತ್ವಗರ್ಭಿತವಾಗಿದ್ವು, ಭಕ್ತಿಪೂರಕವಾಗಿದ್ವು ಅನ್ನೋದನ್ನ ನಾವು ಕಾಣಬಹುದು. ನಾನೀಗ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಎಲ್ರಿಗೂ. ಯಾರಾದರೂ ಇಬ್ರು ಭಕ್ತರು, ಒಬ್ಬರು ಕೃಷ್ಣನ ವಾದವನ್ನ ಓದಬೇಕು, ಇನ್ನೊಬ್ರು ರುಕ್ಮಿಣಿಯ ವಾದವನ್ನ ಓದಬೇಕು. ಸ್ಲೈಡ್ನಲ್ಲಿ ನಿಮಗೆ ಕಾಣಸಿಗತ್ತೆ. ಅವರೇ ಈ ಮುಂದೆ ಬರುವಂತಹ ಎಲ್ಲ ಸ್ಲೈಡ್ಗಳನ್ನ ಓದಬೇಕು, ಬದಲಬಾರದು. ಸೊ ಕೃಷ್ಣನ ವಾದವನ್ನ ಯಾರು ಓದ್ತೀರಾ? ಹರೇ ಕೃಷ್ಣ. ಪರಮೇಶ್ವರ ಪ್ರಭು ಓದ್ತಾ ಇದ್ದಾರೆ. ರುಕ್ಮಿಣಿಯ ವಾದವನ್ನ ಯಾರು ಓದ್ತೀರಾ? ಯಾರು ಓದ್ತೀರಾ? ರಶ್ಮಿ. ಓಕೆ, ರಶ್ಮಿ ಮಾತಾಜಿ ಅವರು ಓದ್ತೀನಿ ಅಂದ್ರು. ನೋಡಿ, ನೀವೇ ಓದ್ಬೇಕಾಯ್ತಾ? ಸೊ ಕೃಷ್ಣನ ಮಾತುಗಳು ನಿಮಗೆ ಸ್ಕ್ರೀನ್ನ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೊ ಕೃಷ್ಣ ಏನ್ ಹೇಳ್ದ ಓದಿ ಪ್ರಭು. ಶ್ರೀಕೃಷ್ಣನ ವಾದ: ನಿನ್ನನ್ನು ಅನೇಕ ಶಕ್ತಿಶಾಲಿ ರಾಜರು ಬಯಸುತ್ತಾರೆ. ಅವರಿಗೆ ರಾಜಕೀಯ ಪ್ರಭಾವ, ಐಶ್ವರ್ಯ, ಸೌಂದರ್ಯ, ದಾನಶೀಲತೆ ಮತ್ತು ದೇಹ ಬಲವಿದೆ. ಸೊ ಕೃಷ್ಣ ಹೇಳ್ದ, ನಿನಗೆ ಅನೇಕ ರಾಜರು ಬಯಸ್ತಾ ಇದ್ರು, ನಿನಗೇನು ಬೇರೆಯವರ ಚಾಯ್ಸ್ ಇರಲಿಲ್ಲ ಅಂತ ಇಲ್ಲ, ನಿನಗೆ ಸಾಕಷ್ಟು ವಿಕಲ್ಪಗಳು, ಆಯ್ಕೆಗಳಿದ್ವು. ಆದರೆ ನೀನ್ ಯಾಕೆ ನನ್ನನ್ನ ಆಯ್ಕೆ ಮಾಡಿಕೊಂಡೆ? ನಿನಗೆ ಸರಿಸಮಾನರಾದ ಅನೇಕ ರಾಜರು ನಿನ್ನ ಮನೆಯ ಮುಂದೆಯೇ ಬಂದಿದ್ರು,
ಯಾರು ನೆನಪಿದೆಯಾ? ಶಿಶುಪಾಲ, ಆ ಜರಾಸಂಧ, ಆ ಶಾಲ್ವ, ಹೀಗೆ ಅನೇಕರು. ಆ ಅಷ್ಟೇ ಅಲ್ಲದೆ ಆಕೆಯ ಅಣ್ಣ ಮತ್ತೆ ತಂದೆ ಅದಕ್ಕೆ ಅವರನ್ನ ವಿವಾಹ ಮಾಡ್ಕೊಳ್ಳಿಕ್ಕೆ ಪೂರ್ತಿಯಾಗಿ ಒಪ್ಪಿದ್ರು. ಹಾಗಿದ್ದಲ್ಲಿ ರುಕ್ಮಿಣಿ, ನೀನು ಯಾಕೆ ನನ್ನನ್ನು ಆಯ್ಕೆ ಮಾಡಿಕೊಂಡೆ? ಇದು ಕೃಷ್ಣನ ಮೊದಲ ವಾದ. ಇದಕ್ಕೆ ಉತ್ತರದಂತೆ ರುಕ್ಮಿಣಿ, ನೀವು ಹಾಗೆ ಹೇಳಿದ್ರಲ್ವಾ, ಅದಕ್ಕೆ ನನ್ನ ಮಾತು, ನನ್ನ ಪ್ರತಿವಾದ ಅಂತ ರುಕ್ಮಿಣಿ ಹೇಳ್ತಾಳೆ. ಓದಿ ಮಾತಾಜಿಯವರು, ಓದಿ. ರುಕ್ಮಿಣಿಯ ಪ್ರತಿವಾದ. ಹ. ಪೃಥ್ವಿರಾಜನು, ನೀನು ಹೇಳಿದ ಹೆಸರಿನವರು ಭಗವಂತನ ಮಹಿಮೆಯನ್ನು ಎಂದಿಗೂ ಕೇಳದ ಮಹಿಳೆಯರ ಪತಿಗಳಾಗಲಿ. ಆ ಮಹಿಮೆಗಳು ಮಹಾದೇವತೆಗಳ ಸಭೆಗಳಲ್ಲಿ ಗಾಯಿಸಲ್ಪಡುತ್ತವೆ. ನೋಡಿ ಏನ್ ಹೇಳ್ತಾ ಇದ್ದಾರಂದ್ರೆ, ಯಾವೊಬ್ಬ ಸ್ತ್ರೀ ಕೃಷ್ಣನ ಕುರಿತಾಗಿ ಕೇಳಿಲ್ಲವೋ ಆಕೆ ಇಂಥವರನ್ನ ಪತಿಯಾಗಿ ಸ್ವೀಕರಿಸ್ತಾಳೆ. ನಿಮ್ಮ ಮಹಿಮೆ, ನಿಮ್ಮ ಗುಣಗಾನವನ್ನ ದೇವಾದಿ ದೇವತೆಗಳು ತಮ್ಮ ಸಭೆಗಳಲ್ಲಿ ಗುಣಗಾನ ಮಾಡ್ತಾರೆ, ಹಾಡ್ತಾರೆ. ಸೊ ಹೇಳೋದ್ರ ಅರ್ಥ ಅಂದ್ರೆ, ಯಾರೊಬ್ರು ಕೃಷ್ಣನ ಮಹಿಮೆ, ಕೃಷ್ಣನ ಈ ಲೀಲಾ ವರ್ಣನೆ, ಆತನ ಗುಣವನ್ನ, ಆತನ ಚಾರಿತ್ರ್ಯವನ್ನ ತಿಳಿತಾರ, ಅವರೆಲ್ಲರೂ ಕೂಡ ಕೃಷ್ಣನಿಗೆ ತಮ್ಮ ಹೃದಯವನ್ನ ಅರ್ಪಿಸ್ತಾರೆ. ಇಲ್ಲಿ ಹೃದಯವನ್ನ ಅರ್ಪಿಸೋದ್ರ ಅರ್ಥ ಸಾಧಕ ಭಕ್ತರಿಗೆ ಏನದು? ತಮ್ಮ ಜೀವನದ ಧ್ಯೇಯ ಶ್ರೀಕೃಷ್ಣನ ಸಂತೃಪ್ತಿ, ಆ ಶ್ರೀಕೃಷ್ಣನ ಪರಮ ಭಕ್ತರಾದಂತಹ ಗುರುಗಳ ಸಂತೃಪ್ತಿ ಅಂತ ನಡೆಯುವಂಥದ್ದು. ಇಲ್ಲಿ ರುಕ್ಮಿಣಿ ಸಮರ್ಪಿತಳಾಗಿ ಕೃಷ್ಣನನ್ನೇ ಪತಿಯಾಗಿ ಪಡೆದಿದ್ದಾಳೆ. ಸೊ ಸಾಧಕ ಭಕ್ತರು ಕೃಷ್ಣನನ್ನೇ ತಮ್ಮ ಜೀವನದ ಧ್ಯೇಯ ಅಂತ ಸ್ವೀಕರಿಸಿ ನಡಿಬೇಕು. ಕೆಲವೊಮ್ಮೆ ಸಾಮಾಜಿಕ ಪರಿಸರದಲ್ಲಿ ವ್ಯಕ್ತಿ ಆ ಸಮಾಜದಲ್ಲಿ ವಿವಾಹದಲ್ಲಿ ಬೇರೊಬ್ಬರನ್ನ ಆಶ್ರಯಿಸಿ ಮುನ್ನಡೀತಾ ಇರಬಹುದು. ಅದನ್ನ ಇಲ್ಲಿ ವಿರೋಧದಂತೆ ನಾವು ನೋಡಬಾರದು. ಆದ್ರೆ ಇಲ್ಲಿ ನಾವು ಸಮಾಜದಲ್ಲಿ ಯಾವುದೇ ಪಾತ್ರಗಳನ್ನು ವಹಿಸಿದ್ರೂ ಕೂಡ ಅವು ಒಂದು ರೀತಿ ಅನಿವಾರ್ಯ, ಅವು ಒಂದು ಆ ಪರಿಸ್ಥಿತಿಗೆ ಸೀಮಿತವಾದವು. ಆದರೆ ಪ್ರತಿಯೊಬ್ಬ ಆತ್ಮನ ಮೂಲ ಆಕರ್ಷಣೆ, ಮೂಲ ಧ್ಯೇಯ ಅದು ಶ್ರೀಕೃಷ್ಣನ ಸಂತೃಪ್ತಿ ಆಗಿರಬೇಕು. ಅದನ್ನ ಈಕೆ ಹೇಳ್ತಾ ಇದ್ದಾಳೆ. ಮುಂದೆ ಓದಿ. ಅಂತಿಮವಾಗಿ ಮುಂದೆ ಓದ್ತೀರಾ ಮಾತಾಜಿಯವರೇ? ಅಂತಿಮವಾಗಿ ಈ ರಾಜರು ತಮ್ಮ ಮನೆಗಳಲ್ಲಿ ಕತ್ತೆಗಳು, ಎಮ್ಮೆ, ನಾಯಿಗಳು, ಬೆಕ್ಕುಗಳು ಮತ್ತು ದಾಸರಂತೆ ಬದುಕುತ್ತಾರೆ. ಯಾವೊಬ್ಬ ವ್ಯಕ್ತಿ ಭೌತಿಕ ಸ್ತರದಲ್ಲಿ ಆಕರ್ಷಿತನಾಗಿ ಇನ್ನೊಂದು ವ್ಯಕ್ತಿಯ ಜೊತೆ ಜೀವಿಸ್ತಾನೋ ಆತ ಈ ಪ್ರಾಣಿಗಳಂತೆ ವರ್ತಿಸ್ತಾನೆ. ಕತ್ತೆ, ಎಮ್ಮೆ, ನಾಯಿ, ಬೆಕ್ಕು ಇವುಗಳು ಕೂಡ ಒಂದು ರೀತಿ ಪರಸ್ಪರ ಆಕರ್ಷಣೆಯಲ್ಲಿ ಇನ್ನೊಂದು ಜೀವಿ ಜೊತೆ ಆಕರ್ಷಣೆಯಾಗಿ ಜೀವಿಸ್ತವೆ. ಆದರೆ ಆ ಆಕರ್ಷಣೆಯಲ್ಲಿ ಇನ್ನೊಂದು ಜೀವಿಯ ಗುಲಾಮವಾಗ್ಬಿಡ್ತವೆ. ಕತ್ತೆ, ಹೆಣ್ಣು ಕತ್ತೆ ಅಥವಾ ಗಂಡು ಕತ್ತೆ, ಇವುಗಳ ಆಕರ್ಷಣೆಯಲ್ಲಿ ಅದು ಗುಲಾಮವಾಗ್ಬಿಡ್ತದೆ. ದಾಸರಂತೆ ಬದುಕುತ್ತಾರೆ. ಆದರೆ ನೀವು ಹೇ ಶ್ರೀಕೃಷ್ಣ, ನಿಮ್ಮ ಮಹಿಮೆ ಅಪಾರವಾದದ್ದು. ನೀವು ಸದಾ ಪ್ರಭು, ನಾನು ದಾಸಿ ಅಂತ ಹೇಳ್ತಾ ಇದ್ದಾಳೆ. ಮುಂದಿನ ವಾದ ಶ್ರೀಕೃಷ್ಣನವಾದ. ಪ್ರಭು ಓದಿ. ನಿನ್ನ ಅಣ್ಣನು ನಿನ್ನನ್ನು ಶಿಶುಪಾಲನೆಗೆ ನೀಡಲು ಯತ್ನಿಸಿದನು, ಆದರೆ ಕಾಮದೇವನಿಂದ ಮದಗೊಂಡು ನಿನ್ನ ಮುಂದೆ ನಿಂತಿದ್ದ ಅವನನ್ನು ನೀನು ತಿರಸ್ಕರಿಸಿದೆ. ನೀನು ನಮ್ಮನ್ನು ಆರಿಸಿಕೊಂಡದ್ದು ಏಕೆ? ನಾವು ಯಾವ ರೀತಿಯೂ ಸಮಾನರಲ್ಲ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮೂರ್ಖಳಾದೆ. ನನ್ನ ರೂಪದ ಸೌಂದರ್ಯಕ್ಕೆ ಮಾರು ಹೋಗಿ ನೀನು ಆ ಶಿಶುಪಾಲನನ್ನು ತಿರಸ್ಕರಿಸಿ ನನ್ನನ್ನು ಅರಸ್ಕೊಂಡಿದ್ದೀಯಾ. ನಾನೇನು ನಿನಗೆ ಸಮಾನನ? ನಿನ್ನ ಸಂಪತ್ತು, ನಿನ್ನ ಸ್ಥಾನಮಾನ ಅದು ಎಷ್ಟು ಉನ್ನತವಾದದ್ದು. ನಾನು ಸಾಮಾನ್ಯ ಒಬ್ಬ ಗೊಲ್ಲರವನು, ಹುಟ್ಟಿದ್ದು ಗೊಲ್ಲರು, ಬೆಳೆದದ್ದು ಗೊಲ್ಲರ ಗುಂಪಿನಲ್ಲಿ. ಆನಂತರ ಸಣ್ಣ ಯಾದವರು, ಆನರ್ಥ ಪ್ರದೇಶದ ರಾಜ. ನಾವು ಸಾಮ್ರಾಟರು ಆಗ್ಲಿಕ್ಕಾಗೋದಿಲ್ಲ, ನಮ್ದು ಸಣ್ಣ ರಾಜ್ಯ. ಸೊ ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಯಾವ ರೀತಿಯ ಸಮಾನರಲ್ಲ ನಿನಗೆ. ನೀನು ಸಮಾನ ವ್ಯಕ್ತಿಯನ್ನು ಸ್ವೀಕರಿಸಬೇಕಾಗಿತ್ತು. ತಪ್ಪು ಮಾಡಿದ್ಯಾ ರುಕ್ಮಿಣಿ. ರುಕ್ಮಿಣಿ ಮಾತೇನು ನೋಡಿ. ಹೌದು, ಹೇಳಿ, ಮುಂದೆ ಓದಿ. ಓದಿ ಮಾತಾಜಿಯವರೇ. ರುಕ್ಮಿಣಿಯ ಪ್ರತಿವಾದ. ನೀನು ಹೇಳಿದೆ ಮಾತು ಸತ್ಯ. ಆ ಪರಮಸತ್ಯನಿಗೆ ಮತ್ತು ನನಗೆ ಲೋಕೀಯ ಗುಣಗಳಿರುವ ಪದಗಳ ಬಳಿ ಮೂರ್ಖರು ಇರುವ ಮಹಿಳೆಯರಿಗೆ ಯಾವ ರೀತಿಯ ಹೋಲಿಕೆ ಇದೆ? ಸೊ ಹೌದು, ನೀವ್ ಹೇಳ್ತಾ ಇದ್ದೀರಾ ನಾನು ನಿನ್ನ ಸಮಾನನಲ್ಲ ಅಂತ.
ಹೌದು ಭಗವಂತ, ಹೌದು ಶ್ರೀಕೃಷ್ಣ, ನೀನು ಪರಮೇಶ್ವರ ಅಲೌಕಿಕ ಗುಣಗಳುಳ್ಳವನು, ನಾನು ಸಾಮಾನ್ಯ ಮಹಿಳೆ, ನಾನು ನಿನಗೆ ಸಮಾನಳಲ್ಲ ಹೇ ಕೃಷ್ಣ ಅಂತ ರುಕ್ಮಿಣಿ ನಮ್ರ ಭಾವದಲ್ಲಿ ಹೇಳ್ತಾ ಇದ್ದಾಳೆ. ನೋಡಿ ಆಕೆಯ ಮನಸ್ಸಿನ ಚಿಂತನೆಗಳು ಹೇಗಿವೆ, ಕೃಷ್ಣ ಹೇಳಿದ್ದ ಭಾವ ಏನಿತ್ತು ಅಂತ. ಮುಂದೆ ಕೃಷ್ಣನ ಮಾತು ಓದಿ ಪ್ರಭು. ಶ್ರೀಕೃಷ್ಣವಾದ, ಹಾ ಆ ರಾಜರ ಭಯದಿಂದ ನಾವು ಸಮುದ್ರದಲ್ಲಿ ಆಶ್ರಯ ಪಡೆದಿದ್ದೇವೆ. ಹಾ ಶಕ್ತಿಶಾಲಿ ಪುರುಷರ ಶತ್ರುಗಳಾಗಿ ನಾವು ನಮ್ಮ ರಾಜ್ಯಾಸವನ್ನು ತ್ಯಜಿಸಿದ್ದೇವೆ. ತ್ಯಜಿಸಿದ್ದೇವೆ. ಅಯ್ಯೋ, ನಾವು ಈ ಒಂದು ಸಮುದ್ರದೊಳಗಡೆ ಒಂದು ದ್ವೀಪದಲ್ಲಿ ಒಂದು ಕೋಟೆಯನ್ನ ನಿರ್ಮಿಸಿ ಅದರಲ್ಲಿ ಜೀವಿಸ್ತಾ ಇದ್ದೀವಿ, ಹೇಡಿಗಳಂತೆ ಆ ಹೆದರಿ. ಆ ನಮ್ಮ ಮಥುರೆಯನ್ನ ತೊರೆದು ನಾವು ಇಲ್ಲಿ ಬಂದಿದ್ದೀವಿ. ಆ ನಾವು ಹೇಗೆ ನಿನಗೆ ಸಮಾನರಾಗ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ವಾದಿಸಿದ್ದ. ರುಕ್ಮಿಣಿ ಏನ್ ಹೇಳ್ತಾಳೆ ನೋಡಿ, ಇದು ಬಹಳ ಮುಖ್ಯವಾದಂತಹ ಅಂಶ ಬರ್ತಾ ಇರೋದು. ದಯವಿಟ್ಟು ಓದಿ ಮಾತಾಜಿ, ಓದಿ. ಯಾರು ಓದ್ತಾ ಇದ್ರು ಅವರೇ ಓದಿ, ದಯವಿಟ್ಟು ಬದಲಾಗಬೇಡಿ, ಓದಿ. ಅವ್ರು ಓದ್ತಿಲ್ಲ ಪ್ರಭು. ಓದಿ ಓದ್ಲಾ ಓದಿ ಪ್ರಭು? ಮಾತಾಜಿ, ನೀವೇ ಓದ್ತಾ ಹೋಗಿ. ಮಹಾಪಾವನಿ ಮಾತಾಜಿ ಅವರೇ ಓದ್ತಾ ಹೋಗಿ. ಹಾ ಹಾ. ನೀನು ಸಮುದ್ರದಲ್ಲಿ ಗುಣಗಳಿಂದ ಸಂಸಾರದ ರಾಜರು ಗುಣಗಳು ಭಯಗೊಂಡಂತೆ ಶಯನಿಸಿದ್ದೆ. ಹ್ಮ್ ಶುದ್ಧ ಚೇತನದಲ್ಲಿ ನೀನು ಹೃದಯದಲ್ಲಿ ಪರಮಾತ್ಮನಾಗಿ ಪ್ರತ್ಯಕ್ಷನಾಗುತ್ತೀಯೆ ಮತ್ತು ಇಂದ್ರಿಯಗಳ ವಿರುದ್ಧ ಯುದ್ಧ ಹಾ ಮಾಡುತ್ತೀಯೆ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಒಂದ್ ನಿಮಿಷ. ಸೊ ಯಾರ ಭಯದಿಂದ ನಾವು ಸಮುದ್ರದಲ್ಲಿ ಆಶ್ರಯ ಪಡೆದಿದ್ದೇವೆ ಅಂತ ಭಗವಂತ ಹೇಳ್ದ. ಅವನ ಹೇಳಿಕೆಯಲ್ಲಿ ಆತ ರಾಜರಂದ್ರೆ ಯಾರು ಅನ್ಕೊಂಡು ಹೇಳಿದ್ದ? ಓ ಜರಾಸಂಧ, ಕಾಲಯವನ, ಇವರ ಹೆದರಿಕೆಯಿಂದ ನಾವು ಮಥುರೆಯಿಂದ ದ್ವಾರಕೆಗೆ ಬಂದ್ವಿ ಅಂತ ಹೇಳಿದ್ದ. ಆದ್ರೆ ರುಕ್ಮಿಣಿ ಹೇಳ್ತಾಳೆ, ಹೇ ಭಗವಂತ, ನಿನ್ನ ಲೀಲೆಗಳನ್ನ ನಾನು ಸ್ವಲ್ಪ ತಿಳಿದಿದ್ದೀನಿ. ನಿನಗೆ ಯಾರು ಭಯ? ಹಾ ನಿನಗೆ ಭಯ ಕೊಡುವಂಥವ್ರು ಯಾರು? ಈ ಸಂಸಾರದ ರಾಜರು, ಅವರೆಲ್ಲರೂ ಈ 3 ಗುಣಗಳಿಂದ ಪ್ರಭಾವಿತರಾದರು, ಸತ್ವ ರಜ ತಮೋ ಗುಣಗಳು. ಇವುಗಳಿಂದ ನೀನು ಭಯಭೀತನಾದಂತೆ ನೀನು ಇವನ್ನೆಲ್ಲ ತೊರೆದು ಸಮುದ್ರದಲ್ಲಿ ಮುಂದೆ ನಿದ್ದೆ ಮಾಡ್ತಾ ಇದ್ದೀಯ. ಹೌದು, ಕೃಷ್ಣ ಸಮುದ್ರದಲ್ಲಿ ನಿದ್ದೆ ಮಾಡ್ತಾ ಇದ್ದಾನಲ್ವಾ, ವಿಷ್ಣುವಾಗಿ. ಹೌದು ತಾನೇ, ಪರಮಾತ್ಮನಾಗಿ. ಕಾರಣೋದಕಶಾಯಿ, ಗರ್ಭೋದಕಶಾಯಿ, ಕ್ಷೀರೋದಕಶಾಯಿ ಶಯನಿಸ್ತಾ ಇದ್ದಾನಲ್ವಾ ಆತ ಕೃಷ್ಣ. ನೀನು ಹೃದಯದಲ್ಲಿ ಪರಮಾತ್ಮನಾಗಿ ಪ್ರತ್ಯಕ್ಷವಾಗ್ತೀಯ. ನಿನ್ನ ಶತ್ರುಗಳು ಯಾರು ಗೊತ್ತಾ ಕೃಷ್ಣ? ಈ ಇಂದ್ರಿಯಗಳು, ಈ ಅನಿಯಂತ್ರಿತ ಮನಸ್ಸು, ಇವುಗಳೊಂದಿಗೆ ಹೋರಾಟ ಮಾಡಲಿಕ್ಕೆ ಭಕ್ತರಿಗಾಗಿ ನೀನು ಎಷ್ಟೆಲ್ಲ ಮಹಾನ್ ಕಾರ್ಯಗಳನ್ನ ಮಾಡ್ತೀಯ. ನಿನ್ನ ಈ ಭಕ್ತಿ ಶಕ್ತಿ ಎಂತಹ ಮಹಾನ್ ಶಕ್ತಿ ಇದು. ಮುಂದೆ ಓದಿ. ನಿನ್ನ ಸೇವಕರೇ ರಾಜ ಸಾಮ್ರಾಜ್ಯವನ್ನು ತ್ಯಜಿಸುತ್ತಾರೆ, ಅದು ಅಜ್ಞಾನದ ಅಂಧತ್ವಕ್ಕೆ ದಾರಿ ಮಾಡುತ್ತದೆ. ಸಿಂಹನಂತೆ ನೀನು ರಾಜನನ್ನು ಓಡಿಸಿ ನಿನ್ನ ನ್ಯಾಯವಾದ ಪಾಲನ್ನು ಪಡೆದೆಯೇ. ರಾಜರ ಮುಂದಿನ ಅಂಶ ಓದಿ. ರಾಜರ ಭಯದಿಂದ ಸಮುದ್ರದಲ್ಲಿ ಆಶ್ರಯ ಪಡೆದೆ ಎಂದು ಹೇಳುವುದು ಮೂರ್ಖತನ ಮಾತ್ರ. ಯಾರಿಗೆ ಬುದ್ಧಿ ಇಲ್ಲವೋ ಅವರು ಕೃಷ್ಣ ಹೇಡಿಯಂತೆ ಓಡಿ ಹೋದ, ದ್ವಾರಕೆಯಲ್ಲಿ ಅವಿತುಕೊಂಡು ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆದರೆ ಹೇ ಕೃಷ್ಣ, ನಿನ್ನ ಭಕ್ತಿ ಮಾಡಿದವರು ಈ ಭೌತಿಕ ಜಗತ್ತನ್ನೇ ತ್ಯಜಿಸ್ತಾರೆ, ಅವರು ನಿರ್ಭೀತರಾಗ್ತಾರೆ. ನಿನ್ನ ಭಕ್ತರ ಗುಣ ಹೀಗಿದ್ದಲ್ಲಿ ನಿನ್ನಲ್ಲಿ ಹೇಗೆ ಭಯ ಬರ್ಲಿಕ್ಕೆ ಸಾಧ್ಯ? ಈ ಸಮುದ್ರ, ಈ ಶತ್ರುಗಳು, ಈ ರಾಜರು ಎಲ್ಲವೂ ಕೂಡ ಈ ಸಂಸಾರದ ಈ ತ್ರಿಗುಣಗಳು, ಈ ಶತ್ರುಗಳು, ಈ ಇಂದ್ರಿಯಗಳ ಲಂಪಟತನ, ಇವೆಲ್ಲವನ್ನು ನೀನು ಸೋಲಿಸ್ತೀಯ. ನೀನು ಅತ್ಯಂತ ಧೈರ್ಯಶಾಲಿ. ರುಕ್ಮಿಣಿ ಹೇಗೆ ಮಾತಾಡ್ತಾ ಇದ್ದಾಳೆ ನೋಡಿ. ಮುಂದಿನ ಕೃಷ್ಣನ ವಾದ ಓದಿ ಪ್ರಭು. ಮಹಿಳೆಯರು ಸಾಮಾನ್ಯವಾಗಿ ದುಃಖವನ್ನು ಅನುಭವಿಸಲು ನಿಯೋಜಿತರಾಗಿರುತ್ತಾರೆ. ಅಶಿಷ್ಟ ವರ್ತನೆಯುಳ್ಳ ಪುರುಷರೊಂದಿಗಿದ್ದಾಗ ಆ ಸಮಾಜವು ವಿರೋಧಿಸುವ ಮಾರ್ಗವನ್ನು ಅನುಸರಿಸುವ ಪುರುಷರೊಂದಿಗೆ ಇದ್ದಾಗ. ಸೊ ಸಾಮಾನ್ಯವಾಗಿ ಸ್ತ್ರೀಯರು ಈ ರೀತಿಯ ಪುರುಷರೊಂದಿಗಿದ್ದಾಗ ಅವರು ದುಃಖವನ್ನ ಅನುಭವಿಸ್ತಾರೆ. ಯಾರಿಗೆ ಶಿಷ್ಟಾಚಾರ ಗೊತ್ತಿಲ್ಲ, ಸರಿಯಾಗಿ ವರ್ತನೆ ಗೊತ್ತಿಲ್ಲ ಅಂತಹ ಪುರುಷರೊಂದಿಗೆ ಇದ್ದಾಗ, ಅಥವಾ ಯಾರು ಪಾಪಿಗಳಾಗಿದ್ದಾರೋ ಅಂತಹ ಪುರುಷರೊಂದಿಗಿದ್ದಾಗ ಸ್ತ್ರೀ ತುಂಬಾ ದುಃಖವನ್ನ ಅನುಭವಿಸ್ತಾಳೆ. ಹಾಗೆ ನಾನು ಕೂಡ, ನನ್ನ ಜೊತೆ ಇದ್ರೆ ನಿನಗೆ ಇನ್ನಷ್ಟು ದುಃಖ ಉಂಟಾಗ್ತದೆ ರುಕ್ಮಿಣಿ ಅಂತ ಕೃಷ್ಣ ವಾದ ಮಾಡಿದ್ದ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ನೋಡಿ, ಮುಂದೆ ಓದ್ತೀರಾ ಮಾತಾಜಿ.
ಆ ನಾನೇ ಓದ್ತೀನಿ ರುಕ್ಮಿಣಿಯ ಪ್ರಭು. ಪ್ರತಿವಾದ, ನಿನ್ನ ಹಾ. ಚಲನಗಳು ಮಹರ್ಷಿಗಳಿಗೆ ಸಹ ರಹಸ್ಯವಾಗಿವೆ. ಅವರು ನಿನ್ನ ಕಮಲಪಾದದ ಅಮೃತವನ್ನು ಆಸ್ವಾದಿಸುತ್ತಾರೆ. ಮನುಷ್ಯರು ಪ್ರಾಣಿಗಳಂತೆ ವರ್ತಿಸುವಾಗ ಅವರ ವಿಷಯವೇ ಬೇಡ. ನಿನ್ನ ಮತ್ತು ನಿನ್ನ ಅನುಯಾಯಿಗಳ ಕ್ರಿಯೆಗಳು ಪಾರಮಾತೀತ. ಅತ್ಯುತ್ತಮ ರಾಜರು ತಮ್ಮ ರಾಜ್ಯವನ್ನು ತ್ಯಜಿಸಿ ನಿನ್ನನ್ನು ಹುಡುಕಲು ಅರಣ್ಯ ಪ್ರವೇಶಿಸಿದರು. ಅವರು ನಿರಾಶೆಯನ್ನು ಅನುಭವಿಸುವುದು ಹೇಗೆ ಹೇಗೆ ಸಾಧ್ಯ? ಹಾ. ಸೊ ರುಕ್ಮಿಣಿ ಹೇಳ್ತಾ ಇದ್ದಾಳೆ, ನಿನ್ನನ್ನ ನಿನ್ನನ್ನ ನಿನ್ನ ಪಾಲನೆಯನ್ನ ಮಾಡುವಂಥವರು, ನಿನ್ನ ಅನುಯಾಯಿಗಳು, ಮಹರ್ಷಿಗಳು, ಭಕ್ತರು, ಅವರ ಕಾರ್ಯಗಳು ಅತ್ಯಂತ ರಹಸ್ಯದಂತೆ ಕಾಣ್ತವೆ. ಅವರು ಕಾರ್ಯ ಮಾಡುವ ಉದ್ದೇಶ ಅದು ಕೇವಲ ನಿನ್ನ ಭಕ್ತಿ, ನಿನ್ನ ಸಂತೃಪ್ತಿಗೋಸ್ಕರ. ಅವರು ಮನುಷ್ಯ ಪ್ರಾಣಿಗಳಂತೆ ವರ್ತಿಸೋದಿಲ್ಲ. ನಿನ್ನ ಭಕ್ತರ ಕಾರ್ಯಗಳು ಇಷ್ಟು ಅತೀತವಾಗಿದ್ದಲ್ಲಿ ನಿನ್ನ ಕಾರ್ಯಗಳು ಎಷ್ಟು ಅತೀತವಾಗಿರಬೇಕು. ಸೊ ಹಾಗಾಗಿ ನಿನ್ನ ಅನುಯಾಯಿಗಳಲ್ಲಿ ಎಂದೂ ಕೂಡ ನಿರಾಶೆ ಇಲ್ಲ. ಹಾಗಿದ್ದಲ್ಲಿ ನಿನ್ನಲ್ಲಿ ಹೇಗೆ ನಿರಾಶೆ ಆಗ್ಲಿಕ್ಕೆ ಸಾಧ್ಯ? ಕೃಷ್ಣನ ವಾದ, ಮುಂದಿನ ವಾದ ಓದಿ. ಒಂದು ನಿಮಿಷ. ನಮಗೆ ಯಾವುದೇ ಭೌತಿಕ ಸ್ಥಾನಮಾನಗಳಿಲ್ಲ. ಏನೂ ಹೊಂದಿರದವರಿಗೆ ನಾವು ಪ್ರಿಯರಾಗಿದ್ದೇವೆ. ಸಂಪನ್ನರು ವಿರಳವಾಗಿ ನನ್ನನ್ನು ಆರಾಧಿಸುತ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಅರೇ ನಮಗೆ ಭೌತಿಕ ಜಗತ್ತಿನ ಯಾವ ಸಂಪತ್ತುಗಳು ಇಲ್ಲ. ನನ್ನನ್ನ ಪೂಜೆ ಮಾಡುವವರು ಸಾಮಾನ್ಯವಾಗಿ ಬಡವರು, ಏನೂ ಇಲ್ಲದೆ ಇರೋರು ನನ್ನ ಭಕ್ತರಾಗ್ತಾರೆ, ಅಥವಾ ನನ್ನ ಭಕ್ತರಾದವರು ಎಲ್ಲವನ್ನು ಕಳ್ಕೊಳ್ತಾರೆ. ಕೃಷ್ಣ ಈ ರೀತಿಯಾಗಿ ವಾದ ಮಾಡಿ ರುಕ್ಮಿಣಿಗೆ ಹೇಳ್ತಾ ಇದ್ದಾನೆ, ಹಾಗಾಗಿ ನೀನು ನನ್ನ ಪತ್ನಿ ಆಗಬೇಡ ಮುಂದೆ ಅಂತ ಹೇಳ್ದ. ಆಗ ರುಕ್ಮಿಣಿ ಹೇಳ್ತಾಳೆ, ಓ ನೀವ್ ಹೇಳೋದ್ ಸರಿ, ಹೇ ಪತಿದೇವ ಕೃಷ್ಣ, ನೀನು ಹೇಳೋದ್ ಸರಿ. ಏನು ಹೇಳ್ತಾಳೆ ನೋಡಿ. ನೀನು ಏನನ್ನು ಹೊಂದಿಲ್ಲವೆಂದು ಹೇಳುವುದು ನಿನಗಿಂತ ಮೀರಿ ಏನೂ ಇಲ್ಲದ ಕಾರಣ. ಮಹಾದೇವತೆಗಳೇ ನಿನಗೆ ನಮನ ಸಲ್ಲಿಸುತ್ತಾರೆ. ಅವರು ಎಲ್ಲವೂ ನಿನಗೆ ಸೇರಿದೆ ಎಂದು ಅರಿತುಕೊಂಡು ತಮಗೆ ಏನೂ ಇಲ್ಲವೆಂದು ಭಾವಿಸುತ್ತಾರೆ. ಆದರೆ ತಮ್ಮ ಐಶ್ವರ್ಯದಿಂದ ಅಂಧರಾದವರು ನಿನ್ನ ರೂಪವನ್ನು ಗುರುತಿಸಲು ಅಸಮರ್ಥರಾಗುತ್ತಾರೆ. ಭಗವಂತ ಎಲ್ಲವೂ ಕೂಡ ನಿನ್ನದ್ದೇ. ಹಾಗಿದ್ದಲ್ಲಿ ನಿನ್ನದೇ ಆದ ವಸ್ತುವನ್ನ ನೀನು ಹೇಗೆ ಮತ್ತೆ ನನ್ನದು ಅಂತ ಹೇಳಲಿಕ್ಕೆ ಸಾಧ್ಯ? ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜಗತ್ತೇನಿದೆ, ಈ ಜಗತ್ತಿನಿಂದ ಹೊರಗೇನಾದ್ರೂ ಇದೆಯಾ? ಇಲ್ಲ. ಈ ಜಗತ್ತಿನಿಂದ ಏನೋ ಅಂದ್ರೆ ಈ ಅಸ್ತಿತ್ವದಿಂದ ಯಾವುದೂ ಹೊರಗಿಲ್ಲ ಅಂದ್ರೆ ಅದನ್ನ ನೀನು ಪಡಿಲಿಕ್ಕಾಗೋದಿಲ್ಲ. ಏನಿದೆಯೋ ಎಲ್ಲವೂ ಕೂಡ ನಿನ್ನದೇ. ಈಗ ಸಾಮಾನ್ಯವಾಗಿ ವ್ಯಕ್ತಿ ನಾ ಏನನ್ನೇ ಪಡದೆ ಅಂತ ಹೇಳಿದ್ರೆ ತನ್ನ ಬಳಿ ಇರೋದನ್ನ ಬಿಟ್ಟು ಬೇರೆಯದೇನೇನೋ ಪಡದ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಕೃಷ್ಣ ಎಲ್ಲವೂ ನಿನ್ನದೇ ಆಗಿರೋದ್ರಿಂದ ಈ ಅಸ್ತಿತ್ವದ ಹೊರಗೆ ಏನೂ ಇಲ್ಲ. ಸೊ ಹಾಗಾಗಿ ನೀನು ಏನನ್ನ ಪಡದೆ ಅಂತ ಹೇಳೋಣ, ಎಲ್ಲವೂ ನಿನ್ನದೇ. ಅಷ್ಟೇ ಅಲ್ಲದೆ ನಿನ್ನ ಭಕ್ತರು ಏನಿದ್ದಾರಲ್ಲ, ಅವ್ರ ಹತ್ರ ಏನಿದೆಯೋ ಅದನ್ನೆಲ್ಲ ನಿನಗೆ ಧಾರೆ ಎರೆದು ಬಿಡ್ತಾರೆ. ತಮ್ಮ ಹತ್ರ ಇರೋದೆಲ್ಲವೂ ನಿನ್ನದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಸದಾ ಆ ನಿಷ್ಕಿಂಚನ ಭಾವ, ಆ ಭಾವದಲ್ಲಿರ್ತಾರೆ. ಅವರು ರಾಜ ಸಾಮ್ರಾಟರಾಗಿದ್ರೂ ಕೂಡ ನಮ್ಮ ರಾಜ್ಯ, ನಮ್ಮ ಸಂಪತ್ತು, ನಮ್ಮ ಎಲ್ಲ ಐಶ್ವರ್ಯ ಇದು ಕೃಷ್ಣನದ್ದು ಅಂತ ಹೇಳಿ ಪರಿಗಣಿಸ್ತಾರೆ ಹೊರತು ತಮ್ಮದು ಅಂತ ಎಂದೂ ಹೇಳೋದಿಲ್ಲ. ಹಾಗಾಗಿ ನಿನ್ನನ್ನು ಪೂಜಿಸುವವರು ಸದಾ ಏನು ಹೊಂದಿರೋದೇ ಇಲ್ಲ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಇದು ನನ್ನದು ಅಂತ ಪರಿಗಣಿಸುವವರು ಅವರು ಒಂದು ರೀತಿ ಸಂಕುಚಿತ ಭಾವದವರು, ಅವರು ಒಂದು ರೀತಿ ಕುರುಡರು, ಅಂಧರಾದವರು. ಅವರು ನಿನ್ನನ್ನು ಪೂಜಿಸೋದಿಲ್ಲ. ಯಾರು ಜಿಪುಣರಾಗಿದ್ದಾರೋ, ಅಲ್ಪ ಸಂಪತ್ತಿನವರಿದ್ದಾರೋ, ಯಾರು ಅಜ್ಞಾನಿಗಳಿದ್ದಾರೋ ಅವರು ಮಾತ್ರ ನಿನ್ನ ಭಕ್ತಿಯನ್ನ ಮಾಡೋದಿಲ್ಲ ಅಂತ ರುಕ್ಮಿಣಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಮುಂದೆ ಹೇಳಿ ಕೃಷ್ಣನ ವಾದ. ವಿವಾಹ ಮತ್ತು ಸ್ನೇಹವು ಸಮಾನರ ನಡುವೆ ಮಾತ್ರ ನಡೆಯಬೇಕು. ಐಶ್ವರ್ಯ, ಜನ್ಮ, ಪ್ರಭಾವ, ದೇಹದ ರೂಪ ಮತ್ತು ಉತ್ತಮ ಸಂತಾನದಲ್ಲಿ ಸಮಾನವಾಗಿರುವ ನಡುವೆ, ಶ್ರೇಷ್ಠ ಮತ್ತು ಹೀನರ ನಡುವೆ ಎಂದಿಗೂ ನಡೆಯಬಾರದು. ವಿವಾಹ ಅಥವಾ ಸ್ನೇಹ ಅನ್ನೋದು ಸಮಾನ ಗುಣವುಳ್ಳವರ ನಡುವೆ ಇರಬೇಕು. ಆ ಜನ್ಮ, ಕುಲ, ಐಶ್ವರ್ಯ, ರೂಪ ಇವೆಲ್ಲವೂ ಕೂಡ ಅದರಲ್ಲಿ ಸಮಾನತೆ ಇರಬೇಕು. ಅಂಥವರ ಮಧ್ಯೆ ವಿವಾಹ ಅಥವಾ ಸ್ನೇಹ ಇರಬೇಕು. ಸೊ ಹಾಗಾಗಿ ನಾನು ನಿನ್ನ ಸಮಾನನಲ್ಲ ರುಕ್ಮಿಣಿ ಅನ್ನೋ ಒಂದು ಭಾವದಲ್ಲಿ ಕೃಷ್ಣ ಈ ಮಾತು ಹೇಳಿದ್ದ. ರುಕ್ಮಿಣಿ ಏನ್ ಹೇಳ್ತಾಳೆ ನೋಡಿ, ಓದಿ. ನೀನೇ ಜೀವನದ ಅಂತಿಮ ಗುರಿ.
ನಿನ್ನನ್ನು ಪಡೆಯಲು ಬುದ್ಧಿವಂತರು ಎಲ್ಲವನ್ನೂ ತ್ಯಜಿಸುತ್ತಾರೆ. ಅವರು ನಿನ್ನ ಸಂಗಾತಿಗೆ ಅರ್ಹರು. ಭೌತಿಕ ಕಾಮದಲ್ಲಿ ತೊಡಗಿರುವವರು ಅಲ್ಲ. ಆ ಸ್ವಾರ್ಥ ಶಕ್ತಿಗಳನ್ನು ತ್ಯಜಿಸುವವನೇ ತನ್ನ ನಿಜವಾದ ಸಂಗಾತಿಯನ್ನು ಅರಿಯಬಲ್ಲನು. ಸೊ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನಿನ್ನ ಜೀವನವೇ ನೀನೇ ಜೀವನದ ಅಂತಿಮ ಗುರಿ ಅಂತ ತಿಳಿದವರು ಮಾತ್ರ ನಿನಗೆ ಸಮಾನರಾಗಿ ನಿನ್ನ ಸ್ನೇಹವನ್ನ, ನಿನ್ನ ಪ್ರೀತಿಯನ್ನ ಪಡಿತಾರೆ ಹೊರತು ಯಾರು ಸ್ವಾರ್ಥ ಆಸಕ್ತಿಯಲ್ಲಿ ಇರ್ತಾರೋ ಅವರು ನಿನ್ನ ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಸಾಮಾನ್ಯವಾಗಿ ಸಮಾಜದಲ್ಲೂ ಕೂಡ ಯಾರು ಸ್ವಾರ್ಥಿಗಳಾಗಿರ್ತಾರೋ ಅವರ ಸಾಮಾಜಿಕ ಜೀವನ ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಸಮಾಜದಲ್ಲಿ ಅನ್ಯ ಜನರ ಜೊತೆ ನಾವು ಜೀವಿಸ್ತಾ ಇದ್ದೀವಿ ಅಂದಮೇಲೆ ಅಲ್ಲಿ ಸ್ವಲ್ಪವಾದ್ರೂ ನಿಸ್ವಾರ್ಥವಿರಬೇಕು. ಆ ನಿಸ್ವಾರ್ಥ ಭಾವದ ಆಧಾರದ ಮೇಲೆ ವಿವಾಹ, ಸ್ನೇಹ, ವಾತ್ಸಲ್ಯ ಇವುಗಳೆಲ್ಲವೂ ಇರೋದು ಅಲ್ವಾ? ಸೊ ಹಾಗಾಗಿ ಯಾರು ಸ್ವಾರ್ಥಿಗಳಾಗಿದ್ದಾರೋ ಅವರೆಂದೂ ಕೂಡ ನಿನ್ನ ಪ್ರೀತಿಗೆ ಪಾತ್ರರಾಗೋದಿಲ್ಲ. ನಿನಗೆ ಎಂದೂ ಕೂಡ ನಿನ್ನೊಂದಿಗೆ ಎಂದು ಸ್ನೇಹವನ್ನು ಬೆಳೆಸ್ಲಿಕ್ಕಾಗೋದಿಲ್ಲ. ಹೇ ಕೃಷ್ಣ, ಈ ರೀತಿ ರುಕ್ಮಿಣಿ ತತ್ವರೂಪದಲ್ಲಿ ಎಷ್ಟು ತತ್ವ ಅರ್ಥ ಇದೆ ಇವುಗಳಲ್ಲಿ. ಕೃಷ್ಣನ ವಾದದ ಭಾವ ಒಂದಾದರೆ ರುಕ್ಮಿಣಿಯ ಉತ್ತರದ ಭಾವ ಇನ್ನೊಂದೇ. ಹೀಗೆ ಕೊನೆಯ ವಾದ ಕೃಷ್ಣನದು ಓದಿ ಪ್ರಭು, ಓದಿ ಕೊನೆಯ ನಮಗೆ ಕುಟುಂಬದ ಸದಸ್ಯರ ಬಗ್ಗೆ ಯಾವುದೂ ಆಸಕ್ತಿ ಇಲ್ಲ. ನಾವು ನಮ್ಮೊಳಗೆ ತೃಪ್ತರಾಗಿದ್ದೇವೆ. ಬೆಳಕಿನಂತೆ ನಾವು ಕೇವಲ ಸಾಕ್ಷಿಗಳಾಗಿದ್ದೇವೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ನಮಗೆ ಈ ಕುಟುಂಬ, ಈ ರೀತಿ ಸಂಬಂಧಗಳು ಇವುಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಒಂದು ರೀತಿ ನಾನು ಅನಾಸಕ್ತನಂತೆ ಕಾಣ್ತೀವಿ, ನಾವು ಕೇವಲ ಸಾಕ್ಷಿಯಂತೆ ಮಾತ್ರ. ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನನಗೆ ನಿನ್ನ ಕುರಿತಾಗಿ ಆಸಕ್ತಿ ಪ್ರೀತಿ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ರುಕ್ಮಿಣಿ ಏನ್ ಹೇಳ್ತಾಳೆ? ಹೌದು ಭಗವಂತ, ಯಾಕೆಂದ್ರೆ ನೀನು ಸದಾ ಆತ್ಮಸಂತೃಪ್ತ, ಆತ್ಮಾರಾಮ. ನೀನು ನಿನ್ನೊಳಗೆ, ಓದ್ತೀರಾ ದಯವಿಟ್ಟು? ನೀನು ನಿನ್ನೊಳಗೆ ತೃಪ್ತನಾಗಿದ್ದೀಯೆ, ದಯವಿಟ್ಟು ನಿನ್ನ ಪಾದಗಳಲ್ಲಿ ಸ್ಥಿರವಾದ ಪ್ರೀತಿಯನ್ನು ಅನುಗ್ರಹಿಸು. ನೋಡಿ, ರುಕ್ಮಿಣಿ ಕೃಷ್ಣನ ಮಾತುಗಳನ್ನ ಒಂದು ರೀತಿ ಸರಿ ಅಂತ ಹೇಳ್ತಾ ಇದ್ದಾಳೆ, ಬಟ್ ಆಕೆ ವಿವರಣೆಯ ದೃಷ್ಟಿಕೋನವೇ ಬೇರೆ. ಸೊ ಈ ಭಾವದಲ್ಲಿ ನಾವು ಕೃಷ್ಣನ ಗುಣಗಳನ್ನ ಕಂಡಾಗ ಕೃಷ್ಣ ನಮ್ಮ ಕುರಿತಾಗಿ ಹೇಗೆ ವ್ಯವಹರಿಸಿದ್ರು ಕೂಡ ನಾವು ಆತನ ಭಕ್ತಿಯಲ್ಲಿ ಸ್ಥಿರವಾಗಿ ನಡೀತೀವಿ. ಪ್ರೀತಿ ಅನ್ನೋದು ಯಾವಾಗ ನಾವು ಪ್ರೀತಿಸುವ ವ್ಯಕ್ತಿ ಸರಿಯಾಗಿ ನಮ್ಮೊಡನೆ ವರ್ತಿಸಿದಾಗ ಮಾತ್ರ ನಾವು ಪ್ರೀತಿ ಅಥವಾ ಸೇವೆಯನ್ನ ತೋರಿಸ್ತೀವಿ ಅನ್ನೋ ರೀತಿಯ ಸಂಬಂಧ ಅಲ್ಲ. ಆ ವ್ಯಕ್ತಿ ನಮ್ಮೊಡನೆ ಹೇಗೆ ವರ್ತಿಸಿದ್ರೂ ಕೂಡ ಪ್ರೀತಿಸುವವ ಸದಾ ಅದೇ ದೃಷ್ಟಿಯಲ್ಲಿ ಪ್ರೀತಿಸ್ತಾನೆ. ಸೊ ಇದು ಪ್ರೀತಿಯ ವ್ಯಾಖ್ಯಾನ. ಎಷ್ಟೇ ವಿಘ್ನಗಳಿದ್ರೂ ಕೂಡ, ಎಷ್ಟೇ ಕಾರಣಗಳಿದ್ರೂ ಕೂಡ ಆ ಪ್ರೀತಿ ಸದಾ ಅದೇ ದೃಷ್ಟಿ ಭಾವದಲ್ಲಿ ಮುನ್ನಡೆಯುತ್ತೆ. ಹಾಗಾಗಿಯೇ ಹೇಳೋದು, ನಿಜವಾದ ಪ್ರೀತಿ ಅಂದರೆ ಆ ಭಗವಂತ ಮತ್ತೆ ಆತನ ಭಕ್ತರ ನಡುವೆ ಮಾತ್ರ ಕಾಣೋದು. ಈ ಜಗತ್ತಿನ ಪ್ರೀತಿ ಅಥವಾ ಪ್ರೇಮ ಅಥವಾ ಯಾವುದೇ ಸ್ನೇಹ ಅಂತ ಏನ್ ಹೇಳ್ತೀವಿ, ಕೆಲವು ಕಾರಣ, ಕೆಲವು ಪರಿಸ್ಥಿತಿ, ಕೆಲವು ಅಡೆತಡೆಗಳು ಬಂದಾಗ, ಪ್ರತಿಕೂಲ ಸ್ಥಿತಿ ಬಂದಾಗ ನಾವು ತಕ್ಷಣವೇ ಅವುಗಳನ್ನು ಒಡೆದು ಬಿಡ್ತೀವಿ. ಅವುಗಳಿಂದ ನಾವು ದೂರವಾಗಿ ಬಿಡ್ತೀವಿ. ಅದು ಈ ಭೌತಿಕ ಜಗತ್ತಿನ ಸಂಬಂಧಗಳ ರೂಪ. ಯಾಕೆಂದ್ರೆ ಭೌತಿಕ ಸಂಬಂಧಗಳಲ್ಲಿ ಸ್ವಾರ್ಥವಿರ್ತದೆ. ಆ ಸ್ವಾರ್ಥ ಅಥವಾ ಅಹಂಕಾರದ ಕಾರಣದಿಂದಾಗಿ ಈ ಶರೀರ ನನ್ನದು, ನಾನು ಈ ಶರೀರದ ಸಂಬಂಧಪಟ್ಟವರೆಲ್ಲರೂ ನನ್ನವರು, ಅವರೆಲ್ಲರೂ ನನ್ನ ಸಂತುಷ್ಟಿಗೆಂದು ಕಾರ್ಯ ಮಾಡಬೇಕು, ಈ ದೃಷ್ಟಿಯಲ್ಲಿ ನಾವು ಚಿಂತಿಸ್ತೀವಿ. ಆದರೆ ಭಕ್ತಿ ಅಥವಾ ಪ್ರೀತಿ, ಪ್ರೇಮ ಅಂತ ಏನಿದೆ, ನಿಜವಾದ ಪ್ರೀತಿ ಅಥವಾ ಪ್ರೇಮ, ಈ ಸಂಬಂಧಗಳು ಭಗವಂತನ ಜೊತೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಆ ಕಾರ್ಯಗಳ ಬುನಾದಿಯೇ ನಾನು ಆತ್ಮ, ನಾನು ಭಗವಂತನ ನಿತ್ಯ ಸೇವಕ, ನಾನು ಈ ಶರೀರವಲ್ಲ, ಈ ಒಂದು
ಅಂಶಗಳ ಮೇಲೆ ಆಧಾರಿತವಾಗಿರೋದ್ರಿಂದ. ಸೊ ರುಕ್ಮಿಣಿಯ ಈ ಮಾತುಗಳು ಎಷ್ಟು ಅರ್ಥಗರ್ಭಿತವಾಗಿ, ಇದನ್ನ ಹೆಚ್ಚಾಗಿ ವಿಸ್ತರಿಸ್ತಾರೆ. ನಾವಿಲ್ಲಿ ಸಂಕ್ಷೇಪವಾಗಿ ಒಂದು 4 ಮಾತುಗಳನ್ನ ಅನುವಾದ ಮಾಡಿ ತೋರಿಸ್ತಾ ಇದ್ದೀವಿ. ಹೀಗೆ ಕೃಷ್ಣ ರುಕ್ಮಿಣಿಯ ಈ ಮಾತುಗಳನ್ನ ಕೇಳಿ ಆಶ್ಚರ್ಯಚಕಿತನಾಗ್ತಾನೆ. ರುಕ್ಮಿಣಿ, ನಿನ್ನ ಮಾತುಗಳನ್ನ ನಾನು ಅತ್ಯಂತ ಪ್ರಶಂಸಿಸ್ತೀನಿ ಅಂತ ಹೇಳಿ ಆತ ಮುಂದೆ ಹೇಳ್ತಾನೆ, ರುಕ್ಮಿಣಿ, ನಾನು ನಿನಗೆ ಮೋಸ ಮಾಡ್ಲಿಕ್ಕೆ ಅಥವಾ ನಾನು ನಿನಗೆ ನಿನ್ನನ್ನು ಪರೀಕ್ಷಿಸ್ತಾ ಇದ್ದೆ, ಸುಳ್ಳು ಹೇಳಿದೆ ರುಕ್ಮಿಣಿ. ನಾನು ನಿನಗೆ ಹಾಗೆ ಹೇಳಿದ್ರಿಂದ ನಾನು ಬಯಸಿದ್ದೆ ಏನನ್ನ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಮುಖದಲ್ಲಿ, ನಿನ್ನ ಕಣ್ಣುಗಳಲ್ಲಿ ಏನಾದ್ರೂ ಕೋಪ ಕಾಣ್ತದ, ಅದನ್ನು ನಾನು ಪರೀಕ್ಷಿಸ್ತಾ ಇದ್ದೆ. ನೀನು ಏನು ನನ್ನ ಬಗ್ಗೆ ಹೇಳಿದ್ಯೋ ಈಗ ಇಲ್ಲಿವರೆಗೆ ಇವೆಲ್ಲವೂ ಸತ್ಯ. ಯಾರು ನನ್ನನ್ನ ತಮ್ಮ ಭೌತಿಕ ಇಚ್ಛೆಗಳ ಪೂರ್ತಿಗಾಗಿ ಪೂಜಿಸ್ತಾರೋ, ಆರಾಧಿಸ್ತಾರೋ, ಅವರು ಒಂದು ರೀತಿ ಮೂರ್ಖರು. ಅವರು ಸಂತೃಪ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭೌತಿಕ ವಸ್ತುಗಳು ನಮಗೆ ಸದಾ ಆ ಆನಂದವನ್ನು ನೀಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅವು ಅಶಾಶ್ವತ. ನೀನು ನನ್ನ ಅನನ್ಯ ಭಕ್ತೆ. ಸೊ ಇದನ್ನ ನೀನು ತೋರಿಸ್ತಾ ಇದ್ದೀಯಾ, ನಿನ್ನ ನಿಷ್ಠೆಯನ್ನ ನಾನು ಕಾಣ್ತಾ ಇದ್ದೀನಿ. ಈಗ ಅವು ನನ್ನ ಕಣ್ಮುಂದೆ ಸ್ಪಷ್ಟವಾಗಿ, ಅಫ್ಕೋರ್ಸ್ ಕೃಷ್ಣನಿಗೆ ತಿಳಿದಿತ್ತು, ಕೃಷ್ಣ ಜಗತ್ತಿಗೆ ಇದನ್ನ ತಿಳಿಸ್ತಾ ಇದ್ದಾನೆ. ನಿನ್ನ ಮನಸ್ಸು ಅನ್ನೋದು ಯಾವಾಗ್ಲೂ ನನ್ನಲ್ಲಿ ಸ್ಥಿತವಾಗಿದೆ. ನಾನು ಆ ರೀತಿ ಕಟು ಮಾತುಗಳನ್ನ ಹೇಳಿದ್ರೂ ಕೂಡ ನಿನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ನನ್ನ ಮೇಲೆ ಕೋಪ ಉಂಟಾಗ್ಲಿಲ್ಲ. ಎಷ್ಟು ನಿನ್ನ ಆ ಭಕ್ತಿಯ ಗಾಂಭೀರ್ಯ, ಭಕ್ತಿಯಲ್ಲಿ ಎಷ್ಟು ನೀನು ಸ್ಥಿರವಾಗಿದ್ದೀಯಾ. ನಾನು ಏನನ್ನು ಬೇಕಾದರೂ ಕೊಡಬಲ್ಲೆ. ಜಗತ್ತಿನಲ್ಲಿ ಅನೇಕರು ನನಗೆ ಭೌತಿಕ ವಸ್ತುಗಳು ಬೇಕು ಅಂತ ಹೇಳಿ ಪೂಜಿಸ್ತಾರೆ. ಅದು ಅತ್ಯಂತ ಶೋಚನೀಯ. ನಾನು ಮೋಕ್ಷವನ್ನು ನೀಡಬಲ್ಲೆ, ಆದರೆ ನೀನು ಮೋಕ್ಷವನ್ನು ಬಯಸದೆ ಕೇವಲ ನನ್ನ ಸೇವೆಯನ್ನ ಬಯಸ್ತಾ ಇದ್ದೀಯಾ, ನನ್ನ ಸಂತುಷ್ಟಿಯನ್ನು ಬಯಸ್ತಾ ಇದ್ದೀಯಾ. ಈ ರೀತಿಯ ಸೇವಾ ಭಾವ ಇದು ಸಾಮಾನ್ಯ ಭೌತಿಕ ಜೀವಿಗಳಿಗೆ ಅತ್ಯಂತ ಕಷ್ಟಕರ. ನಿನ್ನ ಭಕ್ತಿ ಎಂತಹ ಮಹಾನ್ ಭಕ್ತಿ ಇದು, ಶುದ್ಧ ಭಕ್ತಿ ಅಂತ ಹೇಳಿ ಕೃಷ್ಣ ಆಕೆಯ ಭಕ್ತಿಯನ್ನ ಪ್ರಶಂಸಿಸ್ತಾನೆ. ಅಷ್ಟೇ ಅಲ್ಲದೆ ಕೃಷ್ಣ ಆಕೆಯ ಹಿಂದಿನ ತ್ಯಾಗಗಳನ್ನ ಸ್ಮರಿಸ್ತಾನೆ. ಓದ್ತೀರಾ? ಬೇರೆಯವರು ಯಾರಾದ್ರೂ ಇಲ್ಲಿ ಓದ್ತೀರಾ? ಕೃಷ್ಣ ಈಗ ರುಕ್ಮಿಣಿಯನ್ನ ಹೊಗಳ್ತಾ ಇದ್ದಾನೆ, ಓದಿ. ನಿನ್ನಷ್ಟು ಪ್ರೀತಿಯುಳ್ಳ ಪತ್ನಿ ಇನ್ನೊಬ್ಬಳಿಲ್ಲ. ಇತರ ರಾಜರನ್ನು ನಿರ್ಲಕ್ಷಿಸಿ ನನ್ನ ಬಗ್ಗೆ ಕೇಳುವುದರಿಂದಲೇ ನೀನು ನನ್ನನ್ನು ಆರಿಸಿಕೊಂಡೆ. ನೀನು ಎಂತಹ ಮಹಾನ್ ರಾಜರನ್ನ ನನಗೋಸ್ಕರ ನಿರ್ಲಕ್ಷಿಸಿದೆ. ನನ್ನ ಕುರಿತಾಗಿ ಕೇವಲ ಕೇಳಿದ್ದೆ ನೀನು. ಆ ಶ್ರವಣ ಮಾತ್ರದಿಂದ ನೀನು ಎಷ್ಟು ನನ್ನಲ್ಲಿ ಆಸಕ್ತಳಾಗಿ ನನ್ನನ್ನೇ ಪಡಿಲಿಕ್ಕೆ ಎಂತಹ ಮಹಾನ್ ವ್ರತ ಸಂಕಲ್ಪವನ್ನ ಮಾಡಿದ್ದೆ. ಮುಂದೆ ಓದಿ. ನಿನ್ನ ಸಹೋದರನು ಅವಮಾನಿಸಲ್ಪಟ್ಟು ನಂತರ ಕೊಲ್ಲಲ್ಪಟ್ಟಾಗ ನನ್ನನ್ನು ಕಳೆದುಕೊಳ್ಳುವ ಭಯದಿಂದ ನೀನು ಒಂದು ಮಾತನ್ನು ಆಡಲಿಲ್ಲ. ಇದು ಆಕ್ಚುಲಿ ಈ ಮಾತು ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಸ್ಪಷ್ಟ ಆಗ್ತಿದೆ. ಯಾರು ಸಹೋದರ ಅಂದ್ರೆ ಇಲ್ಲಿ ರುಕ್ಮಿಣಿಯ ಸಹೋದರ. ನೆನಪು ಮಾಡ್ಕೊಳ್ಳಿ, ರುಕ್ಮಿಯನ್ನ ಕೊಲ್ಲಲಿಕ್ಕೆ ಅಂತ ಕೃಷ್ಣ ಕತ್ತಿ ಎತ್ತಿದ್ದ ಅಲ್ವಾ? ಆಗ ಏನಾಯ್ತು ನೆನ್ಪು ಮಾಡ್ಕೊಳ್ಳಿ, ಏನಾಗಿತ್ತು ನೆನ್ಪು ಮಾಡ್ಕೊಂತೀರಾ? ಹಿಂದೆ ನೋಡಿದ್ವಿ ನಾವು. ಮಧ್ಯೆ ಬಲರಾಮ ಪ್ರವೇಶ ಮಾಡ್ದ. ಆಕ್ಚುಲಿ ಬಲರಾಮ ಪ್ರವೇಶ ಅದಾದ್ಮೇಲೆ ಮಾಡಿದ್ದು. ಅದಕ್ಕೂ ಮುಂಚೆ ರುಕ್ಮಿಣಿ ಸಹೋದರನ್ನ ಕೃಷ್ಣ ಕೊಲೆ ಮಾಡೋದ್ರಿಂದ ಅವ್ರ ಕೃಷ್ಣನ್ ಮೇಲೆ ಅಪವಾದ ಬರುತ್ತೆ ಅಂತ ರುಕ್ಮಿಣಿ ಅವ್ರನ್ನ ತಡೀತಾರೆ. ರುಕ್ಮಿಣಿ ಕೇಳ್ಕೊಳ್ತಾಳೆ, ದಯವಿಟ್ಟು ಅವನನ್ನ ಕೊಲ್ಲಬೇಡ ಅಂತ, ಲೋಕದೃಷ್ಟಿಯಿಂದ. ಸೊ ಆಗ ಕೃಷ್ಣ ಆಕೆಯ ಮಾತನ್ನು ಗೌರವಿಸ್ತಾ ಕೇವಲ ಒಂದು ರೀತಿ ಸ್ವಲ್ಪ ಕೂದಲು, ಮೀಸೆ, ಗಡ್ಡ ಅದನ್ನೆಲ್ಲ ತೆಗೆದು ಅವನಿಗೆ ಅವಮಾನವಾದಂತೆ ಕಾಣಿಸ್ಕೊಳ್ತಾನೆ. ಇದಾದ್ಮೇಲೆ ಮುಂದೊಂದು ಸಂದರ್ಭದಲ್ಲಿ ರುಕ್ಮಿ ಒಂದು ಪಗಡೆ ಆಟದಲ್ಲಿ ಬಲರಾಮನನ್ನ ವಿರೋಧ ಮಾಡ್ತಾನೆ, ಮೋಸ ಮಾಡ್ತಾನೆ. ಆಗ ಬಲರಾಮ ಅವನನ್ನ ಕೊಲ್ತಾನೆ. ಈ ಪ್ರಸಂಗ ಆಕ್ಚುಲಿ ಮುಂಚೆಯೇ ಆಗಿದ್ದು, ಬಟ್ ಭಾಗವತದಲ್ಲಿ ಅಧ್ಯಾಯ ಕ್ರಮಗಳಲ್ಲಿ ಅದಾದ್ಮೇಲೆ ಬರುತ್ತೆ, ಇದಾದ್ಮೇಲೆ ಬರುತ್ತೆ. ನಾಳೆ ಸಂಚಿಕೆಯಲ್ಲಿ ಅದು ನೋಡೋಣ, ರುಕ್ಮಿ ಮತ್ತೆ ಬಲರಾಮನ ಮದುವೆ ಆದಂತಹ ಒಂದು ಪ್ರಸಂಗವನ್ನ. ಸೊ ಹೀಗೆ ನಿನ್ನ ಸಹೋದರ, ನಿನ್ನ ಅಣ್ಣ, ಆತ ಅವಮಾನಿಸಲ್ಪಟ್ಟ ನಂತರ ನನ್ನ ಅಣ್ಣನಾದಂತಹ ಬಲರಾಮನಿಂದ ಕೊಲ್ಲಲ್ಪಟ್ಟ. ಅದನ್ನ ಕಂಡ್ರೂ ಕೂಡ ನಿನಗೆ ಯಾವುದೇ ಭೌತಿಕ ಆಸಕ್ತಿ ಇಲ್ಲದ್ದರಿಂದ ನೀನು ಏನನ್ನೂ ಹೇಳಲಿಲ್ಲ. ನಿನ್ನ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನನಗೆ ಕಾಣಿತು.
ಮುಂದೆ ಓದಿ. ನಾನು ತಡವಾದಾಗ ನೀನು ನಿನ್ನ ದೇಹವನ್ನೇ ತ್ಯಜಿಸಲು ಸಿದ್ಧಳಾಗಿದ್ದೆ. ಈ ಮಹಿಮೆ ನಿನ್ನಲ್ಲಿ ಸದಾ ಉಳಿಯಲಿ. ನಾನು ಬರೋದು ಸ್ವಲ್ಪ ತಡ ಆಯ್ತು ಅಂದ್ರೂ ಕೂಡ ನೀನು ಶರೀರವನ್ನೇ ತೊರೆಲಿಕ್ಕೆ ಸಿದ್ಧಳಾಗಿದ್ದೆ ಆ ವಿವಾಹದ ಸಂದರ್ಭದಲ್ಲಿ. ನಾನು ಸತ್ತು ಅನೇಕ ಜನ್ಮಗಳು ನಾನು ಪಡಿಲಿಕ್ಕೂ ಸಿದ್ಧ, ಆದರೆ ಕೇವಲ ನಿನ್ನನ್ನು ಮಾತ್ರ ನಾನು ಪತಿಯಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿ ಸಂಕಲ್ಪ ಪಟ್ಟಿದ್ಲು. ಸೊ ಇಂತಹ ಮಹಿಮೆ, ಇದು ಎಂತಹ ಮಹಾನ್ ಗುಣ ನಿನ್ನದು. ನಿನ್ನ ಭಕ್ತಿಗೆ ನಾನು ಏನನ್ನ ನೀಡಲಿ? ನಾನು ಕೇವಲ ನಿನಗೆ ಧನ್ಯವಾದ, ಕೃತಜ್ಞ ನಾನು ಅನ್ನೋ ಮಾತನ್ನ ಮಾತ್ರ ಹೇಳಬಲ್ಲೆ. ನಿನಗೆ ನಾನು ಎಂದೂ ಕೂಡ ಯಾವುದನ್ನು ನಾನು ನಿನಗೆ ನೀಡಲಿಕ್ಕಾಗೋದಿಲ್ಲ. ನಿನ್ನ ಪ್ರೀತಿ ಎಷ್ಟು ಅಪಾರವಾದದ್ದು, ನಿನ್ನ ತ್ಯಾಗ, ನಿನ್ನ ಸಂಕಲ್ಪ, ನಿನ್ನ ಭಕ್ತಿ ಅಪಾರವಾದದ್ದು. ಅದಕ್ಕೆ ನಾನು ಏನನ್ನು ಕೂಡ ಪ್ರತಿಯಾಗಿ ನೀಡಲಿಕ್ಕಾಗೋದಿಲ್ಲ. ಧನ್ಯವಾದ, ಧನ್ಯೋಸ್ಮಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ರುಕ್ಮಿಣಿಗೆ ಹೇಳ್ತಾ ಇದ್ದಾನೆ. ಸೊ ಹೀಗೆ ಈ ಪ್ರಸಂಗದಿಂದ ನಾವು ಕೃಷ್ಣ ಆ ಒಂದು ಕಟು ಮಾತು, ಎಷ್ಟು ಕಟು ಮಾತು ಅನಿಸ್ತಲ್ವಾ? ಹೇಗ್ ಕೃಷ್ಣ ಹೇಳ್ಬಿಟ್ನೋ ನಮ್ಗೆ ಒಂಥರ ಆಶ್ಚರ್ಯ ಇತ್ತು, ಕೃಷ್ಣ ಹೀಗೆ ಹೇಳಲಿಕ್ಕೆ ಹೋದ ಅಂತ. ಆದರೆ ರುಕ್ಮಿಣಿ ಆ ಮಾತುಗಳನ್ನ ಕೇಳಿ ಅವಳ ಪ್ರತಿಕ್ರಿಯೆ ಹೇಗಿತ್ತು. ಆನಂತರ ಕೃಷ್ಣ ಅದನ್ನು ಕಂಡು ಆಕೆಯನ್ನ ಸಾಂತ್ವನಗೊಳಿಸ್ತಾ, ಅದಾದ್ಮೇಲೆ ಆಕೆ ತನ್ನ ಹೃದಯವನ್ನ ಸ್ಪಷ್ಟಪಡಿಸ್ತಾ, ಓಕೆ ಕೃಷ್ಣ ನನ್ನನ್ನು ತೊರೆದಿಲ್ಲ ಅಂತ ತಿಳಿದ, ಅದಾದ್ಮೇಲೆ ನಿಜವಾದ ಆಕೆಯ ಆ ಅಂತಃಕರಣದ ಮಾತುಗಳನ್ನ ಆಕೆ ಹೇಳಿದ್ದು. ಅದರಿಂದ ಆಕೆಯ ನಿಷ್ಠೆ, ಆಕೆಯ ಜ್ಞಾನ, ಆಕೆಯ ಭಕ್ತಿ ಎಲ್ಲವೂ ಸ್ಪಷ್ಟವಾಗ್ತದೆ. ಸೊ ಹೀಗೆ ಈ ಪ್ರಸಂಗದಲ್ಲಿ ನಾವು ರುಕ್ಮಿಣಿಯ ಭಕ್ತಿಯನ್ನ ಕಂಡ್ವಿ. ಕೊನೆಯದಾಗಿ ಈ ಅಧ್ಯಾಯದಲ್ಲಿ ಒಂದು ಉತ್ತಮವಾದಂತಹ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಏನು ಉದಾಹರಣೆ ಅಂದ್ರೆ, ನಾವೆಲ್ಲ ಅಡಿಗೆಯಲ್ಲಿ ಕೆಲವೊಮ್ಮೆ ಸಿಹಿ ಪದಾರ್ಥವನ್ನ, ಪಾಯಸ ರೀತಿ ಏನಾದ್ರೂ ಮಾಡಿದಾಗ ಅಥವಾ ಲಡ್ಡು ಮಾಡಿದಾಗ ಕರ್ಪೂರವನ್ನ ಹಾಕ್ತೀವಲ್ವಾ, ಸುಗಂಧವನ್ನ, ಒಂದು ಸ್ವಾದವನ್ನ ನೀಡ್ಲಿಕ್ಕೆ ಅಂತ. ಆ ಕರ್ಪೂರ, ಅದೇ ಅಡಿಗೆ ಕರ್ಪೂರ, ಅಚ್ಚ ಕರ್ಪೂರ ಅಂತ. ಅದ್ ನೋಡ್ಲಿಕ್ಕೆ ದುಂಡಾಗಿರುತ್ತೆ. ಅದನ್ನ ಮೊದ್ಲು ಕುಟ್ತಾರೆ ಅಲ್ವಾ? ಅದನ್ನ ಕುಟ್ಟಿದಾಗ ಅದರ ಘಮಘಮ, ಅದರ ವಾಸನೆ ಹೆಚ್ಚಾಗಿ ನಮಗೆ ಪ್ರಕಟವಾಗುತ್ತೆ. ಸೊ ಇಲ್ಲಿ ಕೃಷ್ಣ ಕರ್ಪೂರದಂತಿರುವಂತಹ ರುಕ್ಮಿಣಿಯ ಹೃದಯವನ್ನ ತನ್ನ ಆ ಒರಟಾದ ಮಾತುಗಳಿಂದ ಆತ ಕುಟ್ಟಿದ. ಆಗ ಆ ಕರ್ಪೂರದ ಸುಗಂಧ ಇನ್ನು ಹೊರಹೊಮ್ಮಿ ಬಂತು. ಆಕೆಯ ಪತಿವ್ರತೆಯ ಗುಣಗಳು, ಆಕೆಯ ಪರಮ ಭಕ್ತಿ, ತ್ಯಾಗ, ಸಮರ್ಪಣೆ ಇವೆಲ್ಲವೂ ಕೂಡ ನಮಗೆ ಪ್ರಕಟವಾದವು. ಆಕೆಯ ಅನನ್ಯ ಭಕ್ತಿ, ಆ ಆದರ್ಶವನ್ನು ನಮಗೆ ಈಗ ತೋರಿಸ್ತಾ ಇದ್ದಾಳೆ. ಸೊ ಕರ್ಪೂರ ಯಾರು? ನೆನಪು ಮಾಡ್ಕೊಳ್ಳಿ ಮತ್ತೊಮ್ಮೆ. ಯಾರು ಕರ್ಪೂರವನ್ನು ಎದಕ್ಕೆ ಹೋಲಿಸ್ತಾ ಇದ್ದಾರೆ? ರುಕ್ಮಿಣಿಯ ಹೃದಯವನ್ನ ಹೋಲಿಸ್ತಾ ಆಗ್ತಾ ಇದೆ. ಆ ಕುಟ್ಟುವಂತಹ ಇದು ಏನು, ಆ ವಸ್ತು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ? ಕೃಷ್ಣನ ಕಟುವಾದ ಮಾತುಗಳು. ಕೊನೆಯದಾಗಿ ಆ ಕರ್ಪೂರದ ಆ ಸುಗಂಧ, ಘಮಘಮ ಎಲ್ಲೆಡೆ ಹರಡುತ್ತ ಹಾಗೆ ಈ ರುಕ್ಮಿಣಿಯ ಭಕ್ತಿ ಜಗತ್ತಿಗೆ ತಿಳಿತು ಈ ಪ್ರಸಂಗದ ಮೂಲಕ. ಹಾಗಾಗಿ ರುಕ್ಮಿಣಿಯನ್ನ ಮಹಾಪತಿವ್ರತೆ ಅಂತ ಪರಿಗಣಿಸಲಾಗ್ತದೆ. ಆಕೆಯನ್ನ ಪ್ರಾತಃ ಸ್ಮರಣೀಯ ಅಂತ ಹೇಳ್ತಾರೆ. ಅನೇಕರನ್ನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ಮರಿಸ್ಬೇಕು ಅಂತ ಹೇಳ್ತಾರೆ ವೈದಿಕ ಸಂಸ್ಕೃತಿಯಲ್ಲಿ. ಅದರಲ್ಲಿ ಈಕೆ ಅತಿ ಮುಖ್ಯಳು. ಸೊ ಹೀಗೆ ಈಕೆಯ ಭಕ್ತಿ ಅಪಾರವಾದದ್ದು. ಈಕೆಯ ಗುಣವನ್ನ ನಾವು ಇಲ್ಲಿ ಈ ಒಂದು ಸರಣಿಯ ಉದ್ದಕ್ಕೂ ಕಾಣ್ತಾ ಇದ್ದೀವಿ. ಮೊದಲಿಗೆ ನಾವು ರುಕ್ಮಿಣಿಯ ಆ ಪ್ರೇಮ ಸಂದೇಶವನ್ನ ನೋಡಿದ್ವಿ, ಹರಣವನ್ನ ನೋಡಿದ್ವಿ, ಕಲ್ಯಾಣವನ್ನ ನೋಡಿದ್ವಿ. ಅದಾದ್ಮೇಲೆ ಇನ್ನಿತರ ವಿವಾಹಗಳು ಅವೆಲ್ಲವೂ ಕೂಡ ಕಂಡ್ವಿ. ಸೊ ಈಕೆ ಕೃಷ್ಣನ ಮುಖ್ಯ ರಾಣಿ ರುಕ್ಮಿಣಿ ಕೃಷ್ಣ, ರುಕ್ಮಿಣಿ ದ್ವಾರಕಾಧೀಶ, ಹೀಗೆಲ್ಲ ವರ್ಣನೆ ಆಗ್ತದೆ. ಈ ಒಂದು ಚರ್ಚೆ ಪೂರ್ತಿ ಇಲ್ಲಿ ಆಗ್ತದೆ. ನಾಳೆ ಈ ಚರ್ಚೆಯ ಕೊನೆಯ ಭಾಗ, ಯಾಕೆಂದ್ರೆ ನಾವು ಆ ಒಂದು ಪ್ರಸಂಗವನ್ನು ಇನ್ನೂ ಕೇಳಿಲ್ಲ. ಅದನ್ನ ಇಲ್ಲಾಗ್ಲೇ ಉಲ್ಲೇಖ ಮಾಡಿಬಿಟ್ಲು, ಕೃಷ್ಣನೇ ಮಾಡ್ದ. ಬಟ್ ಆ ಪ್ರಸಂಗ ಆಕ್ಚುಲಿ ವರ್ಣನೆ ಆಗೋದು ಭಾಗವತದಲ್ಲಿ ಮುಂದಿನ ಅಧ್ಯಾಯದಲ್ಲಿ. ಅದು ಏನು, ಆ ರುಕ್ಮಿಯ ಕೊನೆಯಾಗುವಂಥದ್ದು. ಯಾಕಂದ್ರೆ ಕೃಷ್ಣನನ್ನ ದ್ವೇಷಿಸ್ತಾ ಇದ್ದಂತಹ ರುಕ್ಮಿ, ಆತ ಮತ್ತೆ ವಿದರ್ಭಕ್ಕೆ ಮರಳಲೇ ಇಲ್ಲ. ನೆನ್ಪಿದ್ಯಾ? ಅಲ್ಲೇ ಒಂದ್ ಕಡೆ ಅವನೇ ತನ್ನ ರಾಜಧಾನಿ ಮಾಡ್ಕೊಂಡು ಅಲ್ಲೇ ರಾಜಶಾಸನ ಮಾಡ್ತಾ ಇದ್ದಾನೆ. ಅವನಿಗೆ ಹೃದಯದಲ್ಲಿ ಇನ್ನೂ ಕೃಷ್ಣನ ಕುರಿತಾಗಿ ದ್ವೇಷವಿದೆ. ಆತನ ಶುದ್ಧಿ ಉದ್ಧಾರ ಹೇಗಾಗ್ಬೇಕು? ಭೋಜಕಟ್ಟದಲ್ಲಿ ಆತ ವಾಸ ಮಾಡ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಮುಂದಿನ ಪ್ರಸಂಗದಲ್ಲಿ ಬರುತ್ತೆ.
ಯಾರ ಮಾತನ್ನ ಗೌರವಿಸ್ತಾ ಕೃಷ್ಣ ರುಕ್ಮಿಯನ್ನ ಹೆಚ್ಚಾಗಿ ದಂಡಿಸಲಿಲ್ವೋ ಆತನೇ ರುಕ್ಮಿಯನ್ನ ವಧೆ ಮಾಡ್ತಾನೆ ಬಲರಾಮನೇ. ಏನದು ಪ್ರಸಂಗ? ಆ ಸ್ವಾರಸ್ಯವನ್ನ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ಅದು ನಮ್ಮ ಈ ಸರಣಿಯ ಕೊನೆಯ ಚರ್ಚೆ ಆಗ್ತದೆ. ನಾಳೆ 10ನೆಯ ತರಗತಿ, ಅಲ್ಲಿ ರುಕ್ಮಿ ಮತ್ತೆ ಬಲರಾಮರ ಪ್ರಸಂಗವನ್ನು ನೋಡೋಣ. ಈ ದಿನ ನಾವು ಈ ಶ್ರೀಕೃಷ್ಣ ರುಕ್ಮಿಣಿ ಸಂವಾದದ ಸ್ವಾರಸ್ಯವನ್ನ ಕಂಡ್ವಿ. ಪ್ರಭುಪಾದರ ಕೃಷ್ಣ ಪುಸ್ತಕದ ಅಧ್ಯಾಯಗಳಲ್ಲಿ ನೀವು ಇದರ ಹೆಚ್ಚು ತಿರುಳನ್ನ ಓದಿ ತಿಳಿಯಿರಿ ಅಂತ ಹೇಳ್ತಾ ಈ ಮಾತುಗಳನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು, ಅಥವಾ ಏನಾದ್ರೂ ಟೀಕೆ ಇದ್ರೆ ಹೇಳ್ಬೋದು.